ಎಲ್ಲರಿಗೂ ನಮಸ್ಕಾರ. 2025ನೇ ಬೆಸಗರಳ್ಳಿ ರಾಮಣ್ಣ ಕಥಾ ಸಾಹಿತ್ಯ ಪ್ರಶಸ್ತಿಯು ಈ ಬಾರಿ ಅನಿಲ್ ಗುನ್ನಾಪುರ ಅವರ ಸರ್ವೆ ನಂಬರ್ 97 ಎನ್ನುವ ಕಥಾ ಸಂಕಲನಕ್ಕೆ ಲಭ್ಯವಾಗಿದೆ. ಈ ಕಥಾ ಸಂಕಲನದಲ್ಲಿ ಬರುವ ಲಿಂಗಾಯತರ ಖಾನಾವಳಿ ಎಂಬ ಕಥೆಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದ BBA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಆಯ್ಕೆ ಮಾಡಲಾಗಿದೆ. ಈ ಕಥೆಯನ್ನು ನಾನು ಓದುತ್ತಿದ್ದೇನೆ. ಲಿಂಗಾಯತರ ಖಾನಾವಳಿ. ರಸ್ತೆ ಬದಿ ಪಾಳು ಬಿದ್ದ ತಂಗುದಾಣದೊಳಗೆ ಮಾದೇವ ಮಲಗಿ ಬಹಳ ಹೊತ್ತಾಗಿತ್ತು. ನಡೆದು ನಡೆದು ಸುಸ್ತಾಗಿ ರಾತ್ರಿ ಯಾವಾಗ ಬಂದು ಮಲಗಿದನೆಂಬುದು ಸ್ವತಃ ಅವನಿಗೂ ಗೊತ್ತಿಲ್ಲ. ನಸುಕಿನ ವೇಳೆಗೆ ಎಚ್ಚರಗೊಂಡ. ಸೊಳ್ಳೆಗಳು ಅವನ ರಕ್ತ ಹೀರಿ ಮೈತುಂಬ ಗದುವ ಎಬ್ಬಿಸಿದವು. ಕರಕರ ತುರಿಸಿಕೊಳ್ಳುತ್ತಾ ಎದ್ದು ಕೂತ. ಅಕ್ಕಪಕ್ಕದಲ್ಲೆಲ್ಲ ಕಸ ಕಡ್ಡಿ ಧೂಳು ತುಂಬಿ ಗಬ್ಬುನಾಥ ಸೂಸುತ್ತಿತ್ತು. ವಾಕರಿಕೆ ಬಂದು ಎದ್ದು ನಿಂತ. ಅಲ್ಲಿಯೇ ಮಲಗಿದ್ದ ನಾಯಿ ತನ್ನ ಹೊರತು ಮತ್ತಾರು ಆಗಂತುಕ ಅಡಿಯಿಟ್ಟಿದ್ದನ್ನು ಸಹಿಸಿಕೊಳ್ಳಲಾಗದೆ ಬೊಗಳುತ್ತಾ ಒಮ್ಮೆಲೆ ಅವನ ಮೈ ಮೇಲೆ ದಾಳಿಗೆ ಮುಂದಾಯಿತು. ಗಾಬರಿಗೆ ಬಿದ್ದು ಅಚ್ಚ ಅಚ್ಚ ಎನ್ನುತ್ತಾ ಹಿಂದಕ್ಕೆ ಸರಿದು ನಿಂತ. ಒಂದಷ್ಟು ಹೊತ್ತು ಗುರಾಯಿಸಿದ ನಾಯಿ ಪಾಪ ಇವನು ತನ್ನಂತೆ ದಿಕ್ಕಿಲ್ಲದವನು ಎಂದು ಅರ್ಥ ಮಾಡಿಕೊಂಡಿತೋ ಏನೋ ಅಲ್ಲಿಂದ ಬಾಲ ಅಳ್ಳಾಡಿಸುತ್ತಾ ಹೊರಗೆ ಓಡಿತು. ಮಾದೇವ ತನ್ನೂರಿನ ನಂಟು ಕಳಚಿಕೊಂಡು 6 ತಿಂಗಳ ಮೇಲಾಗಿತ್ತು. ಈಗಂತೂ ಯಾರಿಗೂ ಕೂನ ಸಿಗದಷ್ಟು ಬದಲಾಗಿ ಬಿಟ್ಟಿದ್ದ. ಅವನನ್ನು ಸಾಕಿ ಬೆಳೆಸಿದ ದುಂಡವ್ವ ಹಾಯಿ ಬದುಕಿದ್ದರೆ ಇಷ್ಟೊತ್ತಿಗೆ ಅವನಿಗೊಂದು ಹೆಣ್ಣು ನೋಡಿ ಮದುವೆ ಮಾಡುತ್ತಿದ್ದಳೋ ಏನೋ. ಆದರೆ ಕರೋಡ ಆವಳಿಯ ತರಗಲಿಯಂತೆ ಉದುರಿದ ಜೀವಿಗಳ ಸಾಲಿನಲ್ಲಿ ಅವಳೂ ಒಬ್ಬಳಾಗಿದ್ದಳು. ಇದ್ದ ಒಂದು ಜೀವದ ಬಳ್ಳಿ ತುಂಡಾದ ಬಳಿಕ ಮಾದೇವ ಉಟ್ಟ ಬಟ್ಟೆಯ ಮೇಲೆಯೇ ಊರು ಬಿಟ್ಟು ಬಂದಿದ್ದ. ನಿದ್ರೆ ಬಂದಲ್ಲಿ ಮಲಗಿದ. ಹಸಿವಾದ ಕಂಡವರ ಕೈಚಾಚಿದ್ದ. ಕೆಲವೊಬ್ಬರು ಕೊಟ್ಟರು, ಕೆಲವೊಬ್ಬರು ಇವನ ಕುರುಚಲು ಗಡ್ಡ, ಉದ್ದ ತೋಳಿನ ಅಂಗಿ, ದೊಗಳೆ ಪ್ಯಾಂಟು ಕಂಡು ಹುಚ್ಚನೆಂದು ಕಳ್ಳನೆಂದು ಹತ್ತಿರಕ್ಕೂ ಬಿಟ್ಟುಕೊಳ್ಳದೆ ಬೈದು ಕಳಿಸಿದ್ದರು. 6 ಊರುಗಳ ತಿರುಗಿ ಎಲ್ಲಿಯೂ ನೆಲೆ ಕಾಣದೆ ಸದ್ಯ ಬಾಗಲಕೋಟೆಯ APMC ಮುಂದಿರುವ ಈ ಪಾಳು ಬಿದ್ದ ತಂಗುದಾಣದಲ್ಲಿದ್ದ. ರಾತ್ರಿ ಉಪವಾಸ ಮಲಗಿದ್ದ. ಈಗ ಮಾದೇವನ ಹೊಟ್ಟೆ ತಾಳ ಹಾಕುತ್ತಲಿತ್ತು. ತಿನ್ನಲು ಏನಾದರೂ ಸಿಗಬಹುದೆಂದು 2-3 ಅಂಗಡಿಗಳ ಮುಂದೆ ಹೋಗಿ ನಿಂತು ಆಸೆಗಣ್ಣಿನಿಂದ ನೋಡಿದ. ಯಾರೊಬ್ಬರು ಕ್ಯಾರೆ ಅನ್ನಲಿಲ್ಲ. ಮರಳಿ ತಂಗುದಾಳಕ್ಕೆ ಬಂದ. ಅಲ್ಲಿನ ಗಬ್ಬುನಾಥ ಉಸಿರು ಕಟ್ಟಿಸುವಂತಿತ್ತು. ಬೇವಿನ ಮರದ ಟೊಂಗೆ ಮುರಿದು ಅದನ್ನೆಲ್ಲ ಕಸಬರಿಗೆ ಮಾಡಿ ಕಸ ಗುಡಿಸಿ ಗಲೀಜನ್ನೆಲ್ಲ ಒಯ್ದು ಹೊರಗೆ ಚೆಲ್ಲಿದ. ಮನಸ್ಸಿಗೆ ನಿರಾಳವಾಯಿತು. ರಸ್ತೆಯ ಇನ್ನೊಂದು ಬದಿಯಲ್ಲಿ ನಿಂತಿದ್ದ ಪ್ರೇಮಿಗಳಿಬ್ಬರು ಒಂದೇ ಐಸ್ ಕ್ರೀಮನ್ನು ಹಂಚಿಕೊಂಡು ತಿನ್ನುತ್ತಿದ್ದರು. ಅದನ್ನು ನೋಡಿದ ಮಾದೇವನ ಬಾಯಿಯಲ್ಲಿ ನೀರುರಿತು. ತಾನೀಗ ಏನಾದರೂ ತಿನ್ನದೇ ಇದ್ದರೆ ಸತ್ತೇ ಹೋಗುತ್ತೇನೆ ಎಂದುಕೊಂಡ. ಬಿಸಿಲೇರುವ ಹೊತ್ತು ಗೂನು ಬೆನ್ನಿನ ಗುರಪ್ಪ ಎಂದಿನಂತೆ ಒತ್ತು ಗಾಡಿಯಲ್ಲಿ 5-6 ತುಂಬಿದ ಕೊಡಗಳನ್ನಿರಿಸಿಕೊಂಡು ಬೇಕರಿ ಮತ್ತು ಲಿಂಗಾಯತರ ಖಾನಾವಳಿಗೆ ನೀರು ಹಾಕಲು ಹೊರಟಿದ್ದ. ರಸ್ತೆ ತುಸು ಏರು ಪ್ರದೇಶದಲ್ಲಿ ಇರುವುದರಿಂದ ಒತ್ತಿಕೊಂಡು ಮುಂದಕ್ಕೆ ಹೋಗಲಾಗದೆ ದುಮ್ಮಿಸುತ್ತಾ ನಿಂತು ಸುತ್ತಲೂ ಕಣ್ಣಾಡಿಸಿದ. ತಂಗುದಾಣದಲ್ಲಿ ಕೂತಿದ್ದ ಮಾದೇವನನ್ನು ಕಂಡು ದಣಿದ ಧ್ವನಿಯಲ್ಲಿ ಏ ತಮ್ಮ ತುಸು ಬಾರೋ ಎಂದು ಸಹಾಯಕ್ಕಾಗಿ ಅಂಗಲಾಚಿದ. ಮಾದೇವ ಅವನನ್ನು ಮೇಲಿನಿಂದ ಕೆಳಗೊಮ್ಮೆ ನೋಡಿದ. ಗುರಪ್ಪ ಮೈತುಂಬ ಬೆವರು ಹರಿಯುತ್ತಿತ್ತು. ನಿಂತ್ರಾಣಗೊಂಡಿದ್ದ. ಮಾದೇವನಿಗೆ ಏನು ತಿಳಿಯಿತೋ ಏನೋ ಅವಸರದಲ್ಲಿ ಎದ್ದು ಒತ್ತು ಗಾಡಿ ಒಯ್ದು ಗುರಪ್ಪ ಹೇಳಿದ ಖಾನಾವಳಿ ಮತ್ತು ಬೇಕರಿಗೆ ನೀರು ಹಾಕಿ ಬಂದ. ಮಾದೇವನ ಉಪಕಾರಕ್ಕೆ ಗುರಪ್ಪ ಬೇಕರಿಯಲ್ಲಿ ಬನ್, ಎಗ್ ಪಪ್ಸ್, ಬಿಸ್ಕತ್ತು ತಂದುಕೊಟ್ಟ. ಅದನ್ನು ನೋಡಿ ಮಾದೇವನಿಗೆ ಹೋದ ಜೀವ ಮರಳಿ ಬಂದಂತಾಯಿತು. ಊರಲ್ಲಿದ್ದಾಗ ಕೊಡವರು ಎಲ್ಲಿದ್ರೂ ಕೊಡ್ತಾರೆ, ಮೈ ಮುರಿದು ದುಡಿಬೇಕು ಎಂದು ಹೇಳುತ್ತಿದ್ದ ದುಂಡವ್ವ ಆಯಿಯ ಮಾತುಗಳು ಅವನಿಗೆ ನೆನಪಾದವು. ನಾಯಿಗೂ ಸ್ವಲ್ಪ ಹಾಕಿ ತಾನು ತಿಂದ. ನಾಯಿ ಬಾಲ ಅಳ್ಳಾಡಿಸಿಕೊಂಡು ಅವನ ಸುತ್ತಲೇ ಗಿರಿಕೆ ಹೊಡೆಯುತ್ತಾ ಹರ್ಷ ವ್ಯಕ್ತಪಡಿಸಿತು. ಅವನ ಈ ದಿನಚರಿ ಯಥಾ ಪ್ರಕಾರ ಮರುದಿನವೂ ಮುಂದುವರಿಯಿತು. ಮಾದೇವ ಹಗಲು ಹೊತ್ತಿನಲ್ಲಿ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಸಾಕೆನಿಸಿದಾಗ ತಂಗುದಾಣಕ್ಕೆ ಬಂದು ಮತ್ತೆ ಕಸ ಗುಡಿಸಿ ಅಲ್ಲಿನ ಜಾಲಿ ಕಟ್ಟಿಗಳನ್ನು ಕಡಿದು ಶುಚಿ ಮಾಡ್ದ. ದಿನೇ ದಿನೇ ಅಲ್ಲಿನ ವಾತಾವರಣ ಹೊಸ ರೂಪ ಪಡೆದುಕೊಳ್ಳುತ್ತಲಿತ್ತು. ರಸ್ತೆಯ ಇನ್ನೊಂದು ಬದಿಯಲ್ಲಿ ವಾಸನೆ ತಾಳದೆ ಮೂಗು ಮುಚ್ಚಿಕೊಂಡು ಬಸ್ಸಿಗಾಗಿಯೋ ಆಟೋಗಾಗಿಯೋ ಕಾಯುತ್ತಾ ನಿಂತಿದ್ದ ಜನರು ಈಗ ಬಿಸಿಲಿನ ಜಳ ತಾಳದೆ ಒಬ್ಬೊಬ್ಬರಾಗಿ ತಂಗುದಾಣದೊಳಗೆ ಬಂದು ನಿಲ್ಲತೊಡಗಿದರು. ಕೆಲವು ದಿನಗಳಲ್ಲಿ ಒತ್ತು ಗಾಡಿಯಲ್ಲಿ ನೀರು ತಂದು ಹಾಕುವ ಗುರಪ್ಪನ ಕಾಯಕವನ್ನು ಮಾದೇವ ತಾನೇ ವಹಿಸಿಕೊಂಡು ಸುತ್ತಮುತ್ತಲಿನ ಅಂಗಡಿಯವರಿಗೆಲ್ಲ ಪರಿಚಿತನಾದ. ಈಗ ಅವನಿಗೆ ಬೇಕರಿಯಲ್ಲಿಯ ತಿನಿಸುಗಳು, ಖಾನಾವಳಿಯಲ್ಲಿಯ ಊಟ ಖರ್ಚಿಗೆ ಅಷ್ಟಷ್ಟು ಹಣ ಕೂಡ ಸಿಗಲಾರಂಭಿಸಿತು. ಆ ದಿನ ರಾತ್ರಿ ಮಾದೇವ ನಿದ್ರೆ ಬರದೆ ತಂಗುದಾಣದೆದುರು ಬೀದಿ ದೀಪಗಳ ಕಡೆಗೆ ನಿಂತಿದ್ದ. ಅವನ ನೆರಳು ಏಕಕಾಲದಲ್ಲಿ 3 ಕಡೆ
ಬೇರೆ ಬೇರೆ ಆಕಾರದಲ್ಲಿ ಚಾಚಿಕೊಂಡಿತು. ಪುಟ್ಟ ಮಕ್ಕಳಂತೆ ಹಿಂದೆ ಯಾರೋ ಹೆಜ್ಜೆ ಹಾಕುತ್ತಾ ತನ್ನ ನೆರಳಿನ ಜೊತೆ ಆಟದಲ್ಲಿ ಮಗ್ನನಾದ. ಇದನ್ನು ನೋಡಿ ಅನುಮಾನಗೊಂಡ ನೈಟ್ ರೌಂಡ್ ಮೇಲಿದ್ದ ಪೊಲೀಸ್ ಪೇದೆ ಮಾದೇವನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ, ಇದುವರೆಗೂ ಎಷ್ಟು ಮನೆ ಕಳ್ತನ ಮಾಡಿದ್ದಿ? ನಿನ್ನ ಮುಂದಿನ ಪ್ಲಾನ್ ಏನು? ನಿಮ್ಮ ಟೀಮ್ನಲ್ಲಿ ಒಟ್ಟು ಎಷ್ಟು ಜನ ಅದಿರಿ? ಹೀಗೆ ಅವನಿಗೆ ಯಾವ ರೀತಿಯಲ್ಲೂ ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳತೊಡಗಿದ. ಭಯಭೀತನಾದ ಮಾದೇವ ಬಡಿದವನಂತೆ ಸುಮ್ಮನೆ ಕೂತು ಕೊನೆಗೆ ಒತ್ತಾಯಪೂರ್ವಕವಾಗಿ ಒಂದು ಗ್ಲಾಸ್ ನೀರು ಕುಡಿದು, ಪೊಲೀಸರು ಆಯಿತು, ಇನ್ನು ಹೆಸರಾದರೂ ಹೇಳು, ಬರ್ಕೊಂಡು ಬಿಡ್ತೀನಿ ಎಂದ. ಮಾದೇವ, ಪೂರ್ತಿ ಹೇಳೋ ಬೋಸುಡಿಕೆ, ನಿಂದು ನಿಮ್ಮ ಅಪ್ಪಂದು ಅಡ್ಡೆಸರು. ಮಾದೇವ ಮತ್ತೆ ಮೌನ ತಾಳಿದ. ಪೊಲೀಸು, ಹೇಳು, ನಿಮ್ಮ ಅಪ್ಪನ ಹೆಸರು ಹೇಳು ಎಂದು ಜೋರು ಮಾಡ್ದ. ಮಾದೇವ ತಲೆ ಎತ್ತಿ ಸಹ ನೋಡಲಿಲ್ಲ. ತಾಳ್ಮೆ ಕಳ್ಕೊಂಡ ಪೊಲೀಸ್ ಪೇದೆ, ಎಂತೆಂತೆಲ್ಲಿಂದ ಬರ್ತಿರ್ಲೆ ನಮ್ಮ ತಲೆ ತಿನ್ನಕ್ಕ ಸೂಮಕ್ಳ ಎನ್ನುತ್ತಾ ಅವನ ತಲೆಗೂದಲು ಹಿಡಿದು ಜಗ್ಗಿ ಕಪಾಳಕ್ಕೆ ಒಂದು ಚಟಾರ್ನ ಏಟು ಕೊಟ್ಟ. ಮಾದೇವನ ಕಣ್ಣಿಗೆ ಎಲ್ಲವೂ ಮಂಜು ಮಂಜಾಗಿ ಕಾಣತೊಡಗಿತು. ಇದೆಲ್ಲವೂ ಕನಸ, ನಿಜಾನ, ಯಾವುದೂ ಗೊತ್ತಾಗಲಿಲ್ಲ. ತಲೆಗೆ ಜಾಡಿಸಿಕೊಂಡ. ಇಲ್ಲಿ ಎಲ್ಲವೂ ತನ್ನ ಕೈ ಮೀರಿ ನಡೆಯುತ್ತಿದೆ ಅನಿಸಿತು. ತಾನು ಯಾವ ವಿಷಯವನ್ನು ಮರೆಯಬೇಕೆಂದು ಪ್ರಯತ್ನಿಸುತ್ತಿರುವನೋ ಹೆಜ್ಜೆ ಹೆಜ್ಜೆಗೂ ಅದೇ ನೆನಪಾಗುತ್ತಿದೆ ಎಂದು ಉಮ್ಮಳಿಸಿ ಬಂದ ದುಃಖವನ್ನು ತಡೆಹಿಡಿದ. ಊರಲ್ಲಿ ಮಾಧ್ಯಾಹ್ನ ಮೂಗು ಸೇಮ್ ಟು ಸೇಮ್ ಪಡ್ಸೆಟ್ಟಿ ಸೀನಪ್ಪನಂಗದಲ್ಲ ಎಂದು ಒಬ್ಬನೆಂದರೆ ಮತ್ತೊಬ್ಬ, ಹಂಗನ್ಬೇಡೋ ಮಾರಯ್ಯ, ಶಿವನಗೌಡ ಸಿಟ್ಟು ಮಾಡ್ಕೋತಾನ ಎನ್ನುತ್ತಿದ್ದ. ಎಷ್ಟೋ ವರ್ಷಗಳವರೆಗೆ ತನ್ನನ್ನೇಕೆ ಊರಲ್ಲಿ ಪುಡಾರಿಗಳಿಗೆಲ್ಲ ಹೋಲಿಸಿ ಮಾತಾಡ್ತಾರೆಂಬುದೇ ಅವನಿಗೆ ಗೊತ್ತಾಗಿರಲಿಲ್ಲ. ತಾನು ದೇವದಾಸಿಯೊಬ್ಬಳ ಮಗನೆಂಬುದು ಅವನಿಗೆ ತೀರಾ ಇತ್ತೀಚೆಗೆ ಗೊತ್ತಾಗಿತ್ತು. ಅವ್ವ ಬದುಕಿದ್ದರೆ ಊರ ಮಂದಿಯ ಪ್ರಶ್ನೆಗಳಿಗೆಲ್ಲ ನೀನೇ ಉತ್ತರಿಸು ಮಾರಾಯ್ತಿ ಎಂದು ಜಾರಿಕೊಳ್ಳಬಹುದಿತ್ತು. ಇದಾವುದರ ಕಿರಿಕಿರಿಯೇ ಬೇಡವೆಂದು ತಾನು ಹುಟ್ಟುವಾಗಲೇ ಕಣ್ಮುಚ್ಚಿ ಅನಾಥನನ್ನಾಗಿ ಮಾಡಿದಳೆಂದು ಪದೇ ಪದೇ ಅಣಿಗಣ್ಣಾಗುತ್ತಿದ್ದ. ಸಣ್ಣವನಿದ್ದಾಗ ಜನರಾಡುವ ಮಾತುಗಳು ಕೇಳಿ ಸಾಕಾಗಿ ತನ್ನ ನಿಜವಾದ ಅಪ್ಪ ಯಾರೆಂದು ತಿಳಿಯಲು ಪಡ್ಸೆಟ್ ಸೀನಪ್ಪನ ಮತ್ತು ಶಿವನಗೌಡನ ಎದುರಿಗೆ ಹೋಗಿ ಅವರೊಂದಿಗೆ ತನ್ನನ್ನು ಹೋಲಿಕೆ ಮಾಡಿಕೊಳ್ಳುತ್ತಾ ನಿಂತು ಬಿಡುತ್ತಿದ್ದ. ಅವನ ಈ ಸ್ವಭಾವ ಕಂಡು ಮಾದೇವನ ಹೆಸರು ಎಲ್ಲರ ಬಾಯಲ್ಲಿ ಮಳ್ಳ ಮಾದೇವ ಆಗಿ ರೂಪಾಂತರಗೊಂಡಿತ್ತು. ಇದೇ ಕಾರಣಕ್ಕೆ ಅವತ್ತು ದುಂಡವ್ವ ಹಾಯಿ ಅವನನ್ನು ಕರೆದು ಹೇಳಿದ ಮಾತುಗಳು ಇನ್ನೂ ಅವನ ಕರ್ಣಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಮಾದು, ನಾ ಸತ್ ಮರ್ದಿನ ಈ ಊರು ಬಿಡು, ಕೈಬಾಯಿ ಸ್ವಚ್ಛಿದ್ರ ಎಲ್ಲರೂ ಬದುಕಬಹುದು. ಈ ಊರಿನ ಮಂದಿ ಚಲೋ ಇಲ್ಲೋ, ಇಲ್ಲಿದ್ರ ತಲ್ಗೊಂದು ಮಾತಾಡಿ ನಿನಗ ಹುಚ್ಚ ಹಿಡಿಸ್ತಾರ ಎಂದು ಸಣ್ಣ ಮಗುವಿಗೆ ತಿಳಿ ಹೇಳುವ ಹಾಗೆ ಹೇಳಿದ್ದಳು. ಆಯಿ ಸತ್ತ ಮರುದಿನವೇ ಮಾದೇವ ಊರು ಬಿಟ್ಟಿದ್ದ. ಮರುದಿನ ಮಾದೇವ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ಸುದ್ದಿ ಸುತ್ತಲಿನ ಅಂಗಡಿಯವರಿಗೆಲ್ಲ ತಲುಪಿತು. ಮುಖ್ಯವಾಗಿ ಈ ಬೆಳವಣಿಗೆ ಗುರಪ್ಪನಿಗೆ ಹೆಚ್ಚಿನ ಚಿಂತೆ ಈಡು ಮಾಡಿತ್ತು. ಈಗ ಹೇಗಾದರೂ ಮಾಡಿ ಮಾದೇವನನ್ನು ಬಿಡಿಸಿಕೊಳ್ಳಬೇಕು, ಇಲ್ಲವಾದರೆ ನೀರು ತಂದು ಹಾಕುವುದು ಮತ್ತೆ ನನ್ನ ಪಾಲಿಗೆ ಬರುವುದೆಂದು ತನಗೆ ಪರಿಚಯವಿರುವ ಅಂಗಡಿಯ ಮಾಲೀಕರುಗಳ ಎದುರಿನಲ್ಲಿ ಸಹಾಯಕ್ಕಾಗಿ ವಿನಂತಿಸಿಕೊಂಡ. ಅವನ ಮಾತನ್ನು ಯಾರೂ ಗಂಭೀರವಾಗಿ ತಲೆಗೆ ಹಾಕಿಕೊಳ್ಳಲಿಲ್ಲ. ಕೊನೆಗೆ ಹಾಗೂ ಹೀಗೂ ಮಾಡಿ ನವನಗರದ ಬಸ್ ನಿಲ್ದಾಣದ ಹಿಂಬದಿಯ ಲಿಂಗಾಯತರ ಖಾನಾವಳಿಯ ಮಾಲೀಕ ದರೆಪ್ಪನಿಗೆ ಒಪ್ಪಿಸಿ ಸ್ಟೇಷನ್ಗೆ ಕರೆದುಕೊಂಡು ಬರುವುದರಲ್ಲಿ ಯಶಸ್ವಿಯಾದ. ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಎಲ್ಲರೊಡನೆ ಸಲುಗೆಯಿಂದ ಇದ್ದು ಪ್ರೀತಿಯಿಂದ ದರೆಪ್ಪ ಕಾಕ ಎಂದು ಕರೆಸಿಕೊಳ್ಳುತ್ತಿದ್ದ. ಅವನ ಬಗ್ಗೆ ಅಕ್ಕಪಕ್ಕದ ಅಂಗಡಿಯವರಿಗೆಲ್ಲ ಗೌರವವಿತ್ತು. ಇನ್ನೂ ಎಸ್ಐ ಬಂದಿರಲಿಲ್ಲ. ಅಲ್ಲಿಯೇ ಇದ್ದ ಉದ್ದನೆಯ ಕುರ್ಚಿಯ ಮೇಲೆ ಕೂತು ಮಾತಿನಲ್ಲಿ ತೊಡಗಿದರು. ಅದರಲ್ಲೂ ದರೆಪ್ಪ ತಾನೀಗ ಸ್ಟೇಷನ್ನಿನಲ್ಲಿ ಇದ್ದೇನೆಂಬುದನ್ನು ಮರೆತು ಎಂದಿನಂತೆ ಜೋರು ದನಿಯಲ್ಲಿ ತನ್ನ ಗತಕಾಲದ ಇತಿಹಾಸವನ್ನು ಬಿಚ್ಚತೊಡಗಿದ. ಕರೆ ಹೇಳಬೇಕಂದ್ರೆ ಆವಾಗ ಇಡೀ ಬಾಗಲಕೋಟದಾಗ ಇದ್ದದ್ದು ಎರಡೇ ಎರಡು ಖಾನಾವಳಿ. ಒಂದು ಕೆಂಪು ರೋಡ್ ಕಡೆ ಇದ್ದ ಸವಾಜಿ ಖಾನಾವಳಿ, ಅದರಲ್ಲೊಂದು ನಮ್ಮ ಲಿಂಗಾಯತರ ಖಾನಾವಳಿ. ಈ ಊರಿಗೆ ಯಾರೇ ದೊಡ್ಡವರು ಬರಲಿ ಸೀದಾ ನಮ್ಮ ಖಾನಾವಳಿಗೆ ಬರ್ತಿದ್ರು. ನೀ ನಂಬ್ತಿ ಇಲ್ಲ ಗೊತ್ತಿಲ್ಲ, ಒಂದ್ಸಲ ರಾಜ್ಕುಮಾರ ಸಿನಿಮಾ ಶೂಟಿಂಗ್ ಅಂತ ಈ ಕಡೆ ಬಂದಾಗ ನಮ್ಮ ಖಾನಾವಳಿಗೆ ಬಂದು ಊಟ ಮಾಡಿ ಹೋಗಿದ್ರು. ನಮ್ಮ ಖಾನಾವಳಿಯಾಗ ಅದಲ್ಲ ರಾಜ್ಕುಮಾರ್ ಜೊತೆ ನಾನು ನಿಂತ ಆ ಫೋಟೋ, ಅದು ಅವಾಗಿಂದ ನೋಡು. ಬಿಸಿ ಬಿಸಿ ಜ್ವಾಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ತುಪ್ಪ, ಹಿಂಡಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಹಾಲು, ಮೊಸರು, ಸಪ್ಪನ ಬ್ಯಾಳಿ, ಮುಟ್ಗಿ ಅಂತ ಊಟ ಎಲ್ಲ ಸಿಗ್ತಿತ್ತು. ಯಾರೇ ಆಗಲಿ ಒಂದ್ಸಲ ತಿಂದು ಹೋದ್ರಂದ್ರೆ ನೆನೆಸ್ಕೊಂಡು ಮತ್ತೆ ಬರ್ತಿದ್ರು. ಅಂದರೆ ಏನು ಮಾಡೋದು, ನಮ್ಮ ಹಣೆ ಬರನೇ ಚಲೋ ಇಲ್ಲ ಎಂದು ಇನ್ನೂ ಏನೇನೋ ಹೇಳಬೇಕೆಂದವನು ಒಮ್ಮೆಲೆ ಮೌನವಾದ.
ವಿಪರ್ಯಾಸವೆಂದರೆ ಕೃಷ್ಣಾ ನದಿಯ ಹಿನ್ನೀರು ಬಂದು ಮುಳುಗಡೆಯ ಹೊಡೆತಕ್ಕೆ ಸಿಕ್ಕ ಜನರು ಯಾವಾಗ ಬಾಗಲಕೋಟೆಯಿಂದ ನವನಗರಕ್ಕೆ ಶಿಫ್ಟ್ ಆದರೋ ಆಗಿನಿಂದ ಆರಕ್ಕೇರದೆ ಮೂಳಕ್ಕಿಳಿಯದೆ ದರಪ್ಪನ ಖಾನಾವಳಿ ಕುಂಟುತ್ತಾ ಸಾಗಿತ್ತು. ಹೊಲ ಮನೆ ಕಳ್ಕೊಂಡ ಜನ ಸಂತ್ರಸ್ತರಾಗಿ ಸರ್ಕಾರದಿಂದ ಲಭಿಸಿದ ಅಲ್ಪ ಸ್ವಲ್ಪ ಪರಿಹಾರದ ರೊಕ್ಕ ಕೈಗೆ ಸೇರಿದ ಬಳಿಕ ಹೋಟೆಲ್ಲು, ಕಿರಾಣಿ ಅಂಗಡಿ, ರೆಸ್ಟೋರೆಂಟು ಹೀಗೆ ಹತ್ತಾರು ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಕುಲಕಸುಬು ಎಂದಿನಂತೆ ತನ್ನ ತಾತ ಮುತ್ತಾತರ ಕಾಲದಿಂದ ಉದ್ಯೋಗವನ್ನು ಮಾಡಿಕೊಂಡು ಬಂದಿದ್ದ ದರಪ್ಪನಂತವರಿಗೆ ದೊಡ್ಡ ಹೊಡೆತ ಬಿದ್ದಿತ್ತು. ಆದರೆ ದರಪ್ಪನಿಗೆ ಅದಕ್ಕಿಂತ ಹೆಚ್ಚಿನ ಚಿಂತೆ ದುಡಿದ್ದು ಅವನ ಎಲ್ಲ ಕೆಲಸಗಳಿಗೂ ಬೆನ್ನೆಲುಬಾಗಿದ್ದ ಅವನ ಹೆಂಡತಿ ಶಿವಮ್ಮ ಕಾಲು ಜಾರಿ ಬಿದ್ದದ್ದೇ ನೆಪವಾಗಿ ಹಾಸಿಗೆ ಹಿಡಿದಿರುವುದೀಗ ಅವನಿಗೆ ತನ್ನ ಬಲಗೈ ಕಳೆದುಕೊಂಡಂತಾಗಿತ್ತು. ಸಾಲದ್ದಕ್ಕೆ ಮದುವೆ ವಯಸ್ಸಿಗೆ ಬಂದಿರುವ ಅವನ ಮಗ ಮಣಿಕಂಠ ಇತ್ತೀಚೆಗೆ ನಡವಳಿಕೆ ಅವನನ್ನು ಪೂರಾ ಕಂಗೆಡಿಸಿತ್ತು. ಒಂದಷ್ಟು ದಿನ ಖಾನಾವಳಿಯಲ್ಲಿ ಕೆಲಸ ಮಾಡಿದ ಮಣಿಕಂಠ ಕೊನೆಗೆ ನನಗೆ ಈ ಖಾನಾವಳಿಯಾಗ ನೊಣ ಹೊಡ್ಕೊಂತ ಕೂರಕ್ಕಾಗಂಗಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿ DC ಆಫೀಸ್ನಲ್ಲಿ P1 ಕೆಲಸಕ್ಕೆ ಸೇರಿದ. ಇದರ ನಡುವೆ ಕುಡಿಯುವುದು ಯಾವಾಗ ಕಲಿತನೋ ಗೊತ್ತಿಲ್ಲ, ಕಂಠಪೂರ್ತಿ ಕುಡಿದು ನಡು ರಸ್ತೆಯಲ್ಲಿ ಮಲಗುವುದು, ಸುಖ ಸುಮ್ಮನೆ ಜಗಳ ಕಾಯೋದು, ಖಾನಾವಳಿಗೆ ಬಂದು ಗದ್ದಲ ಎಬ್ಬಿಸುವುದು ಮಾಡ್ತಿದ್ದ. ದರಪ್ಪ ನಿರ್ವಾಹವಿಲ್ಲದ ಎಲ್ಲ ಜವಾಬ್ದಾರಿಗಳನ್ನು ತಾನೇ ಹೊರಬೇಕಾಗಿತ್ತು. ದರಪ್ಪನ ಮಾತುಗಳಿಗೆಲ್ಲ ಊಂಗುಡುತ್ತಿದ್ದ ಗುರಪ್ಪ ಎದ್ದು ನಿಂತು ಕಣ್ಸನ್ನೆಯಲ್ಲಿಯೇ SI ಬಂದರೆಂದು ತಿಳಿಸಿದ. ಮಾದೇವನನ್ನ ಸೆಲ್ನಿಂದ ಹೊರಗೆ ಕರೆತಂದರು. ಸದಾ ಅಸನ್ಮುಖಿಯಾಗುತ್ತಿದ್ದ ಮಾದೇವನೆಯ ಇಂದು ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿರುವುದನ್ನು ಕಂಡು ದರಪ್ಪನ ಮನಸ್ಸಿನಲ್ಲಿ ಪಿಚ್ಚೆನಿಸಿತು. ಮಾದ್ಯ, ಸ್ಟೇಷನ್ಗೆ ಬರುವಂಥ ತಪ್ಪು ಏನು ಮಾಡಿರ್ಬೋದು? ಈಗ SI ಎದುರು ಏನಂತ ಹೇಳಲಿ? ಅಷ್ಟಕ್ಕೂ ಅವರು ನನ್ನ ಮಾತು ಕೇಳ್ತಾರಾ? ದರಪ್ಪನ ಮನಸ್ಸಿನಲ್ಲಿಯೇ ಲೆಕ್ಕ ಹಾಕ್ತಾ ಇದ್ದ. SI ಬಂದು ತಮ್ಮ ಕುರ್ಚಿ ಮೇಲೆ ಕೂತರು. ದರಪ್ಪ ಅವರಿಗೆ ನಮಸ್ಕರಿಸುತ್ತಾ 2 ಹೆಜ್ಜೆ ಮುಂದೆ ಹೋಗಿ, ಸಾಹೇಬ್ರ, ಮಾದೇವ ನಮ್ಮ ಹುಡುಗ ಅದಾನ್ರಿ, ನಮ್ಮ ಖಾನಾವಳಿಗ ದಿನ ನೀರು ತಂದು ಹಾಕ್ತಾನ, ಭಾಳ ಚಲೋ ಅದಾನ್ರಿ ಎಂದ. ಅದಕ್ಕೆ SI ದುರ್ಗುಟ್ಟಿ ನೋಡುತ್ತಾ ಗಟ್ಟಿ ದನಿಯಲ್ಲಿ, ನಮ್ಮ ಹುಡುಗ ಅಂತೀರಿ, ನಡು ರಾತ್ರಿಲಿ ರೋಡ್ ಮೇಲೆ ಯಾಕೆ ಬಿಡ್ತೀರಿ? ಅಷ್ಟು ಬೇಕಾಗಿತ್ತಂದ್ರೆ ಒಯ್ದು ನಿಮ್ಮ ಮನೆಯಾಗ ಇಟ್ಕೊಳ್ರಿ, ಗೊತ್ತಾದಲ್ಲ, ಇದೇ ತಿಂಗಳದಾಗ 4 ಅಂಗಡಿ ಕಳ್ತನ ಆಗ್ಯಾವ ಎಂದರು. ಅಂತೂ ಮಾದೇವ ಯಾವ ಘನ ಅಪರಾಧವೇನೂ ಮಾಡಿಲ್ಲ ಎಂಬುದು ಖಾತ್ರಿ ಮಾಡಿಕೊಂಡ ದರಪ್ಪ, ನಿಮ್ಮ ಮಾತು ಕರೆ ಆದ್ರಿ ಸಾಹೇಬ್ರ, ಕಳ್ಳರ ಅವಳಿ ಹೆಚ್ಚಾಗದ, ಇದೊಂದು ಸಲ ಬಿಡ್ರಿ, ಅವ ನಮ್ಮ ತಾಬಿ ಎಂದು ಗೋಗರೆದ. ಆಯಿತು, ನಿಮ್ಮ ಮಾತು ಕೇಳಿ ಬಿಡ್ತೀನಿ, ಇನ್ನೊಂದ್ಸಲ ರಾತ್ರಿ ಎಲ್ಲಾರ ಕಂಡ್ರೆ ಒಂದು ಒಳಗಾಗ್ತೀನಿ ಎಂದು ಸಂಪೂರ್ಣ ಜವಾಬ್ದಾರಿ ದರಪ್ಪನಿಗೆ ಹೊರಹಿಸಿ ಮಾದೇವನನ್ನು ಬಿಟ್ಟು ಕಳಿಸಿದರು. ಅಂತೂ ತನ್ನ ಮಾತಿಗೆ ಸ್ಟೇಷನ್ನಿನಲ್ಲಿ ನಡೆಯುತ್ತದೆ ಎಂದುಕೊಳ್ಳುತ್ತಾ ದರಪ್ಪ ಖಾನಾವಳಿಗೆ ಬರುವ ಹೊತ್ತಿಗೆ ತಾನೀಗ ಧರ್ಮ ಸಂಕಟದಲ್ಲಿ ಸಿಕ್ಕಿ ಬಿದ್ದಿರುವುದು ಅವನ ಪ್ರಜ್ಞೆಗೆ ಬಂದಿತು. ಮಾದೇವನಿಗೆ ಹೆಚ್ಚು ಕಡಿಮೆ ಏನಾದರೂ ಆದರೆ ತನ್ನ ಮೇಲೆಯೇ ಬರುವುದು. ಊರು ಮಂದಿಗೆಲ್ಲ ಉಪಕಾರ ಮಾಡಲು ಹೋಗಿ ವಿನಾಕಾರಣ ಒತ್ತಡವನ್ನು ಮೈಮೇಲೆ ಎಳೆದುಕೊಳ್ಳುವ ತನ್ನ ಮೇಲೆ ತಾನೇ ಸಿಟ್ಟಾದ. ಕೊನೆಗೆ ಯೋಚಿಸಿ ತನ್ನ ಖಾನಾವಳಿಯ ಹಿಂದುಗಡೆಯಲ್ಲಿದ್ದ ಖಾಲಿ ಪ್ರತ್ರಾಸ್ ಸೆಡ್ನಲ್ಲಿ ಮಾದೇವನಿಗೆ ಇರಲು ತಾತ್ಕಾಲಿಕ ವ್ಯವಸ್ಥೆ ಮಾಡಿದ. ಎಂದು ಪೊಲೀಸ್ ಸ್ಟೇಷನ್ ಮುಖ ನೋಡಿರದ ಮಾದೇವನಿಗೆ ಅಲ್ಲಿ ಒಂದು ರಾತ್ರಿ ಕಳೆದ ಪರಿಣಾಮವು ಏನೋ 2-3 ದಿನ ಅದರ ಗುಂಗಿನಿಂದ ಬರಲು ಆಗಲಿಲ್ಲ. ನಮ್ಮ ಪಾಡಿಗೆ ನಾವಿದ್ರೂ ಈ ಪೊಲೀಸರು ಏನಾಗ್ತದೋ ಮಾರಯ್ಯ, ನಮ್ಮೂರೇ ಚಲೋ ಅಲ್ಲ, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ತಿರುಗಾಡ್ಬೋದು ಎಂದು ಮೊದಲ ಸಲ ತನ್ನೂರನ್ನು ನೆನಪಿಸಿಕೊಂಡ. ದರಪ್ಪ ಉಳಿದುಕೊಳ್ಳಲು ಜಾಗ ನೀಡಿರುವುದು ಅವನಿಗೆ ಎದೆ ತುಂಬಿ ಬಂದಿತ್ತು. ಜೀವನವಿಡೀ ಸೇವೆ ಮಾಡಿದರೂ ತಾನವನ ಋಣ ತೀರಿಸಲಾಗುವುದಿಲ್ಲ. ದರಪ್ಪ ನನ್ನ ಪಾಲಿನ ದೇವರೆಂದು ಮನಸ್ಸಿನಲ್ಲೇ ಕೈಮುಗಿದ. ಬೆಳಗ್ಗೆ ಜಲ್ದಿ ಎದ್ದು ಖಾನಾವಳಿ ಮತ್ತು ಬೇಕರಿಗೆ ಒತ್ತುಗಾಡಿಯಲ್ಲಿ ಮಾದೇವ ನೀರು ತಂದು ಆರಂಭಿಸಿದ. ದರಪ್ಪನ ಖಾನಾವಳಿಗೆ ಬರುವುದೇ ತಡ ಅವನ ಕಣ್ಣಿಗೆ ಬಿದ್ದ ಹೊಸದೇನಾದರೂ ಕೆಲಸ ಹೇಳಲಿ ಎಂದು ನಿರೀಕ್ಷಿಸುತ್ತಿದ್ದ. ಗಲ್ಲ ಮೇಲೆ ಕೂತ ದರಪ್ಪ ತನ್ನದೇ ಲೋಕದಲ್ಲಿದ್ದು ಆಗೊಂದು ಈಗೊಂದು ಬರುವ ಗಿರಾಕಿಗಳಿಗೆ ಊಟ ಬಡಿಸುವ ಕಡೆಗೆ ಗಮನ ಕೊಟ್ಟಿರುತ್ತಿದ್ದ. ಬಾಯ್ತಪ್ಪಿ ಮಾದೇವ ಏನಾದರೂ ಕೆಲಸ ಕೊಡ್ರಿ, ಮಾಡ್ಕೋತಾ ಇರ್ತೀನಿ ಅಂತ ಕೇಳಿದ್ರೆ, ಈಗ ಇವ್ರಿಗೆ ಕೆಲಸ ಇಲ್ಲ, ನಿನ್ಗೇನು ಕೆಲಸ ಕೊಡಲಿ ಎಂದು ದರಪ್ಪ ಸಿದ್ಧ ಉತ್ತರವಾಗ್ತಿತ್ತು. ಅವತ್ತು ಕಲಾಭವನದಲ್ಲಿ ಯಾವುದೋ ಕಾರ್ಯಕ್ರಮ ಮುಗಿಸಿಕೊಂಡು 10 ಮಹಿಳೆಯರು ಏಕಕಾಲಕ್ಕೆ ಲಿಂಗಾಯತರ ಖಾನಾವಳಿಗೆ ಊಟಕ್ಕೆ ಬಂದರು. ಕೆಲಸಗಾರನೊಬ್ಬ ಗೈರಾಗಿರುವುದರಿಂದ ಒಮ್ಮೆಲೆ ಕೈತುಂಬ ಕೆಲಸ ಬಂದು ದರಪ್ಪ ಗಡಿಬಿಡಿಗೆ ಒಳಗಾದ. ಮಾದೇವ ಟೇಬಲ್ ಒರೆಸುವುದು, ಗಿರಾಕಿಗೆ ಊಟ ಮಾಡಿದ ತಾಟನ್ನು ಒಯ್ದು ಇಡುತ್ತಾ ಅವನೊಂದಿಗೆ ಕೈ ಜೋಡಿಸಿದ. ಅಂದಿನಿಂದ ಮಾದೇವನಿಗೆ ನೀರು ತಂದು ಹಾಕುವುದರ ಜೊತೆಗೆ ಈ ಹೊಸ ಜವಾಬ್ದಾರಿಗೆ ಹೆಗಲಿಗೆ ಬಿದ್ದು ಖಾನಾವಳಿಯಲ್ಲಿ ಅಧಿಕೃತವಾಗಿ ಕೆಲಸಕ್ಕೆ ಸೇರಿದಂತಾಯಿತು. ಈಗವನು ಎಲ್ಲರಂತೆ ದರಪ್ಪನನ್ನು ಕಾಕಾ ಎಂದೇ ಕರೆಯುತ್ತಿದ್ದ. ಕಾಕಾ ಸಿಟ್ಟಿನಲ್ಲಿ ಏನೇ ಬೈದರೂ
ಅಂದರೂ ಅರಗಿಸಿಕೊಳ್ಳುವ ತಾಳ್ಮೆ ಬಂದುಬಿಟ್ಟಿತ್ತು. ಇದರ ಜೊತೆಗೆ ಖಾನಾವಳಿಯಲ್ಲಿ ಎಷ್ಟೇ ಕೆಲಸವಿದ್ದರೂ ಮುಗಿಸಿಕೊಂಡು ಸಾಯಂಕಾಲದ ಹೊತ್ತಿಗೆ ತನಗೆ ಈ ಮೊದಲು ಆಶ್ರಯ ನೀಡಿದ್ದ ತಂಗುದಾಣಕ್ಕೆ ಹೋಗಿ ಅಲ್ಲಿದ್ದ ನಾಯಿಗೆ ಬಿಸ್ಕತ್ತು, ಬನ್ನು ಮತ್ತು ಖಾನಾವಳಿಯಲ್ಲಿ ಅಳಿದುಳಿದ ಆಹಾರ ಪದಾರ್ಥಗಳನ್ನು ಒಯ್ದು ತಿನ್ನಿಸಿ ಅದರ ಜೊತೆಗೆ ಕಾಲ ಕಳೆದು ಬರುತ್ತಿದ್ದ. ಮಾದೇವ ಬರುವ ದಾರಿಯನ್ನೇ ಕಾಯುತ್ತಿದ್ದ ನಾಯಿ ಅವನು ಬಂದೊಡನೆ ಮೈ ಮೇಲೆ ಜಿಗಿದಾಡಿ ಬಾಲ ಅಳ್ಳಾಡಿಸುತ್ತಾ ಕುಣಿದಾಡಿ ಥ್ಯಾಂಕ್ಸ್ ಕೊಟ್ಟು ಖುಷಿ ವ್ಯಕ್ತಪಡಿಸುತ್ತಿತ್ತು. ನೆಮ್ಮದಿ ಇದ್ದ ಮನೆಯಲ್ಲಿ ಏಕ್ದಮ್ ಹೆಗ್ಗಣ ಬಂದು ಒಕ್ಕಿಕೊಂಡಾಗ ಮನೆಯಲ್ಲಿರುವ ಗಲಿಬಿಲಿಗೆ ಒಳಗಾಗುವಂತೆ ದರಪ್ಪನ ಮಗ ಮಣಿಕಂಠ ಬಂದಾಗ ಖಾನಾವಳಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಆಗ ದರಪ್ಪನ ಮುಖ ನೋಡೋದೇ ಬೇಡ. ಸಿಟ್ಟು ಬಂದರೂ ತೋರಲಾಗದೆ, ಅಳು ಬಂದರೂ ಅಳಲಾಗದೆ, ಎಂತಹ ಮಗನನ್ನು ಕೊಟ್ಟಿದ್ದೇವ್ರೆ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದ. ನನಗಿಷ್ಟು ರೊಕ್ಕ ಬೇಕಂದ್ರೂ ಬೇಕು ಎಂದು ಹಠ ಹಿಡಿದು ಮಣಿಕಂಠ ಕೂತು ಬಿಡುತ್ತಿದ್ದ. ಗಿರಾಕಿಗಳಿಗೆ ತೊಂದರೆ ಆಗುವುದೆಂದು ದರಪ್ಪ ಔಡುಗಚ್ಚಿ ಸಿಟ್ಟು ತಡೆದುಕೊಂಡು ಅವನಿಗೆ ಬೇಕಾದಷ್ಟು ಹಣ ಕೊಟ್ಟು ಕಳಿಸ್ತಿದ್ದ. ಒಂದೊಂದ್ಸಲ ತಾಳ್ಮೆ ಕಳೆದುಕೊಂಡು ನೀ ಫೀರ್ ಎಂದು ತಂದೆ ಮಗ ಜಗಳವಾಡುವುದೂ ಇತ್ತು. ಅದೇ ಒತ್ತಡದಲ್ಲಿದ್ದ ದರಪ್ಪನಿಗೆ ಆವತ್ತೊಂದಿನ ಎದೆ ನೋವು ಕಾಣಿಸಿಕೊಂಡಿತು. ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಆಪರೇಷನ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಿ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗದೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ನಿರ್ವಾಹವಿಲ್ಲದ ಖಾನಾವಳಿ ಮುಚ್ಚುವ ಪರಿಸ್ಥಿತಿ ಬಂದುಬಿಟ್ಟಿತು. ಕೆಲಸಕ್ಕೆ ಸೇರಿ ವರ್ಷದ ಮೇಲಾಗಿದ್ದರೂ ರಜೆ ಎಂದರೆ ಏನೂ ಎಂಬುದು ಗೊತ್ತಿಲ್ಲದ ಮಾದೇವ ಖಾನಾವಳಿಯಲ್ಲಿ ಹಗಲಿರುಳು ದುಡಿದಿದ್ದ. ಈಗ ಖಾನಾವಳಿ ಮುಚ್ಚಿದರೆ ಮುಂದೇನು ಮಾಡುವುದೆಂದು ತಿಳಿಯದೆ ವ್ಯಾಕುಲಗೊಂಡಿದ್ದ. ದರಪ್ಪ ಎಲ್ಲ ಕೆಲಸದಾಳುಗಳಿಗೆ ಕರೆದು ಬೇರೆ ಎಲ್ಲಾದರೂ ಕೆಲಸ ನೋಡಿಕೊಳ್ಳಲು ಹೇಳಿ ಅವರಿಗೆ ಸಂಬಳಗಳನ್ನು ನೀಡಿದ. ತಲೆತಲಾಂತರದಿಂದ ಅನ್ನ ನೀಡಿದ ಈ ಲಿಂಗಾಯತರ ಖಾನಾವಳಿ ಇನ್ನು ಮುಂದೆ ಇರುವುದಿಲ್ಲವೆಂಬುದು ಅವನಿಗೆ ಸುಲಭವಾಗಿ ಅರಗಿಸಿಕೊಳ್ಳುವ ವಿಷಯವಾಗಿರಲಿಲ್ಲ. ಒಂದೆಡೆ ಆರೋಗ್ಯದ ಸಮಸ್ಯೆಯಾದರೆ ಇನ್ನೊಂದೆಡೆ ಅಕ್ಕಪಕ್ಕದವರೆಲ್ಲ ದೊಡ್ಡ ದೊಡ್ಡ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಹೊಸದಾಗಿ ತಲೆ ಎತ್ತುತ್ತಿದ್ದವು. ಇತ್ತೀಚೆಗಂತೂ ಖಾನಾವಳಿಗೆ ಗಿರಾಕಿಗಳು ಹಾಗೊಬ್ರು ಹೀಗೊಬ್ರು ಬರ್ತಾ ಇದ್ರು. ಒಂದೊಂದು ಸಲ ಕೆಲಸಗಾರರಿಗೆ ಸಂಬಳ ಕೊಡಲು ಅವನ ಬಳಿಯಲ್ಲಿ ಹಣವಿರುತ್ತಿರಲಿಲ್ಲ. ಒಳ್ಳೆ ರೇಟ್ ಬಂದರೆ ಖಾನಾವಳಿ ಮಾರಿಬಿಡುವುದಾಗಿ ದರಪ್ಪ ಯೋಚಿಸಿದ್ದರು. ದರಪ್ಪ ಇಷ್ಟೂ ದಿನ ಮಾದೇವನ ನಿಸ್ವಾರ್ಥ ಸೇವೆ ಮೆಚ್ಚಿ ತುಸು ಹೆಚ್ಚೇ ಸಂಬಳವನ್ನು ಅವನಿಗೆ ಕೊಟ್ಟು ಮನಸ್ಸಲ್ಲಿ ನೋವಿದ್ದರೂ ನಗುತ್ತಾ ಅವನ ಬೆನ್ನ ಮೇಲೆ ಕೈಯಾಡಿಸಿದ. ಗೊತ್ತಿಲ್ಲದಂತೆ ಇಬ್ಬರ ನಡುವೆ ಬೆಳೆದಿದ್ದ ಭಾವನಾತ್ಮಕ ನಂಟು ಸಂಬಂಧಗಳ ಎಲ್ಲೆಯನ್ನು ಮೀರಿತ್ತು. ಉಳಿದ ಕೆಲಸಗಾರರು ಸುಮ್ಮನೆ ಮಾದೇವನ ಮೇಲೆ ಫಿರ್ಯಾದಿಗಳನ್ನು ಹೇಳಿ ಇಬ್ಬರ ನಡುವೆ ಉಳಿ ಹಿಂಡುವಾಗಲೂ ದರಪ್ಪ ಅವನನ್ನು ಎಂದೂ ಬಿಟ್ಟುಕೊಟ್ಟಿರಲಿಲ್ಲ. ನಡುರಾತ್ರಿಯಲ್ಲಿ ಎಚ್ಚರಿಸಿ ಈ ಕೆಲಸ ಮಾಡು ಎಂದರೆ ಅಷ್ಟೇ ಶ್ರದ್ಧೆಯಿಂದ ಮಾಡುವ ಅವನ ಬಗ್ಗೆ ಕಾಳಜಿ ಇದ್ದರೂ ಯಾವಾಗಲೂ ಅವನ ಮೇಲೆ ಸಿಡುಕು ಪಡುಕು ಮಾಡ್ತಿದ್ದ. ಖಾನಾವಳಿಯ ಚಾವಿ ಮಾದೇವನ ಕೈಗಿಟ್ಟು ಕೊಟ್ಟು ಕಸ ಗುಡಿಸಿ ಎಲ್ಲ ಧೂಳುಗಳನ್ನ ಜಾಡಿಸಿ ಕುರ್ಚಿ ಮತ್ತು ಟೇಬಲ್ಗಳನ್ನು ಒಂದು ಮೂಲೆಯಲ್ಲಿ ಒಟ್ಟಲು ಹೇಳಿದ. ಇಷ್ಟು ದಿನ ಆಶ್ರಯ ನೀಡಿ ಅನ್ನ ಹಾಕಿದ ದರಪ್ಪ ಕಾಕನ ಖಾನಾವಳಿಯ ಋಣಾನುಬಂಧ ಇನ್ನೇನು ಮುಗಿಯಲು ಬಂತೆಂದು ಮಾದೇವ ದುಃಖಿತನಾದ. ಆ ನಂತರದಲ್ಲಿ ಖಾನಾವಳಿಯ ಕಸ ಗುಡಿಸಿ ಕುರ್ಚಿ ಟೇಬಲ್ಗಳನ್ನು ಒರೆಸಿ ಒಂದು ಮೂಲೆಗೆ ಒಟ್ಟಿ ಗೋಡೆಗಳಿಗೆ ಅಂಟಿಸಿದ ಎಲ್ಲ ಹಳೆಯ ಪೋಸ್ಟರ್ಗಳನ್ನು ತೆಗೆದ. 2 ದಿನ ಬಿಟ್ಟು ಚಾವಿ ಕೊಡಲು ದರಪ್ಪನ ಮನೆಗೆ ಹೋದಾಗ ಅವನು ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗಿರುವುದು ತಿಳಿಯಿತು. ಈ ಊರಿನ ನಂಟು ತೊರೆದು ಮುಂದಿನೂರಿಗೆ ಹೋಗಿ ಬಿಡಬೇಕು ಎಂದವನಿಗೆ ಒಂದೇ ಒಂದು ಸಲ ದರಪ್ಪ ಕಾಕನನ್ನು ನೋಡಿ ಹೋಗಬೇಕೆಂದು ಗಟ್ಟಿ ಧೈರ್ಯ ಮಾಡಿ ಉಳಿದುಕೊಂಡ. ಚಾವಿ ಅವನ ಬಳಿಯಲ್ಲೇ ಇರುವುದರಿಂದ ದಿನಾಲು ಖಾನಾವಳಿಗೆ ಬಂದು ಕುಂಟುತ್ತಿದ್ದ ಕುರ್ಚಿ ಟೇಬಲ್ ಕಾಲುಗಳಿಗೆ ಮೊಳೆ ಒಡೆಯುವುದು, ಗೋಡೆಗೆ ಬಣ್ಣ ಬಳಿಯುವುದು, ಹೀಗೆ ತನಗೆ ಅನಿಸಿದ್ದೆಲ್ಲವನ್ನು ಮಾಡುತ್ತಾ ಕಾಲ ಕಳೆಯತೊಡಗಿದ. ಇದಕ್ಕೆಲ್ಲ ತನ್ನ ಬಳಿಯಲ್ಲಿದ್ದ ಹಣವನ್ನೇ ಬಳಸುತ್ತಿದ್ದರಿಂದ ದಿನೇ ದಿನೇ ಅವನ ಕೈ ಖಾಲಿಯಾಗುತ್ತಾ ಬಂತು. 1 ತಿಂಗಳ ಕಾಲ ನಿರಂತರವಾಗಿ ಖಾನಾವಳಿಯಲ್ಲಿ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿಸಿಕೊಂಡ. ಮಾದೇವನಿಗೆ ಮಾಡಲು ಏನೂ ಕೆಲಸ ಇಲ್ಲದಂತಾಗಿ ಅವನ ದಿನಚರಿ ಏಕಾಏಕಿ ತಪ್ಪಿ ಒಂಟಿತನ ಕಾಡಲು ಶುರುವಾಯಿತು. ಬೇರೆ ಕಡೆ ಹೋಗಿ ಕೆಲಸ ಕೇಳಲು ಅವನ ಮನಸ್ಸು ಒಪ್ಪಲಿಲ್ಲ. ದರಪ್ಪ ಆಪರೇಷನ್ ಮಾಡಿಸಿಕೊಂಡು 2 ತಿಂಗಳ ಮೇಲಾಗಿತ್ತು. ಅವತ್ತು ಖಾನಾವಳಿ ಕಡೆಗೆ ಬಂದವನಿಗೆ ಅಚ್ಚರಿ ಕಾದಿತ್ತು. ಖಾನಾವಳಿ ಮುಂದಿನ ಗಟಾರದ ಮೇಲೆ ಪರಸಿಗಳನ್ನು ಇರಿಸಿ ಖಾನಾವಳಿಯ ಮೇಲೆ ಜೋತು ಬಿದ್ದಿದ್ದ ಬೇವಿನ ಮರದ ಟೊಂಗೆಗಳನ್ನು ಮಾದೇವ ಕತ್ತರಿಸಿದ್ದ. ಚಾವಿ ತೆರೆದು ಒಳಗೆ ಹೋದಾಗ ದರಪ್ಪನಿಗೆ ಮತ್ತಷ್ಟು ಅಚ್ಚರಿ ಕಾದಿತ್ತು. ಎಲ್ಲ ಕುರ್ಚಿ ಟೇಬಲ್ಗಳನ್ನು ಹೊಂದಿಸಿ ಲಿಂಗಾಯತರ ಖಾನಾವಳಿ ಊಟ ತಯಾರಿದೆ ಎಂದು ಬರೆದ ಬೋರ್ಡ್ನ ಮೇಲೆ ಎದ್ದು ಕಾಣುವಂತೆ
ಬಣ್ಣ ಬಳೆದು ಇಡೀ ಖಾನಾವಳಿಗೆ ಹೊಸ ಕಾಯಕಲ್ಪ ನೀಡಿದ್ದ. ಕಾಕ ಏನಾದರೂ ಬೈತಾರೇನೋ ಎಂದು ಅಳುಕಿನಲ್ಲಿದ್ದ. ಅವನಿಗೆ ದರಪ್ಪ ಕೃತಜ್ಞತೆಯ ನೋಟ ಬೀರಿ, ಏನೋ ಮಾದ್ಯ, ಇದೆಲ್ಲ ಹುಚ್ಚರಾಟ, ನಿನ್ನ ಕೈಯಾಗಿನ ರೊಕ್ಕ ಎಲ್ಲ ಖಾಲಿ ಮಾಡ್ಕೊಂಡು ಅನ್ನಿಸ್ತದ ಎಂದ. ದರಪ್ಪ ಖುಷಿ ವ್ಯಕ್ತಪಡಿಸಿದ್ದನ್ನು ಕಂಡು ಮಾದೇವನಿಗೆ ಸಮಾಧಾನವಾಯಿತು. ಈ ಮೊದಲು ಖಾನಾವಳಿಯನ್ನು ಒಳ್ಳೆ ರೇಟ್ ಬಂದರೆ ಮಾರಿಬಿಡುವುದಾಗಿ ಯೋಚಿಸಿದ್ದ ದರಪ್ಪನಿಗೆ ಆಸ್ಪತ್ರೆಯ ಓಡಾಟದ ನಡುವೆ ವ್ಯವಹಾರ ಕುದುರಿಸಲು ಸಮಯ ಸಿಕ್ಕಿರಲಿಲ್ಲ. ಅದರಲ್ಲೂ ಈಗ ಖಾನಾವಳಿ ಹೊಸ ರೂಪದಲ್ಲಿ ಕಂಗೊಳಿಸುತ್ತಿರುವುದು ಅವನಲ್ಲಿನ ಉತ್ಸಾಹ ಮೂಡಿಸಿತು. ಆದದ್ದಾಗಲಿ ಇನ್ನಷ್ಟು ದಿನ ನಡೆಸಿಕೊಂಡು ಓದರಾಯಿತೆಂದು ತೀರ್ಮಾನಿಸಿದ. ತಿಂಗಳೊಪ್ಪತ್ತಿನಲ್ಲಿ ಮತ್ತೆ ಖಾನಾವಳಿ ಶುರುವಾಯಿತು. ಹಳ್ಳಿ ಶೈಲಿಯಲ್ಲಿಯೇ ಆಧುನಿಕತೆಗೆ ಮುಕ್ತವಾಗಿ ತೆರೆದುಕೊಂಡಿತ್ತು. ಊಟಕ್ಕೆ ಬಂದವರು, ಏನೋ ಕಾಕ, ಫುಲ್ ಮಾಡ್ರನ್ ಮಾಡಿರಲ್ಲ ಖಾನಾವಳಿ ಎಂದು ಹೊಗಳುತ್ತಿದ್ದರು. ಅದರಲ್ಲೂ ಮುನ್ಸಿಪಾಲಿಟಿ ಮತ್ತು ದವಾಖಾನೆಗಳಿಗೆ ಜನ ಕಾಯಮ್ಮಾಗಿ ಊಟಕ್ಕೆ ಬರಲಾರಂಭಿಸಿದರು. ಕೆಲವೇ ದಿನಗಳಲ್ಲಿ ದರಪ್ಪನಿಗೆ ಕೈತುಂಬ ಕೆಲಸವಾಗಿ, ಜೊತೆಗೆ ಅವನ ವರ್ತನೆಯಲ್ಲಿಯೂ ನಿಧಾನವಾಗಿ ಬದಲಾವಣೆ ಕಾಣಲಾರಂಭಿಸಿತು. ಈಗ ಮಾದೇವನಿಗೆ ಮುಂದಾಗಿ ದಿನಾಲು ಸಾಯಂಕಾಲ APMCಗೆ ಹೋಗಿ ತರಕಾರಿ ತರುವುದರ ಜೊತೆಗೆ ಗಿರಾಕಿಗಳಿಗೆ ತಾನೇ ಊಟ ನೀಡುತ್ತಿದ್ದ. ಒಂದೇ ಒಂದು ಕ್ಷಣ ಮಾದೇವನ ಕಾಣದೇ ಇದ್ದರೆ ದರಪ್ಪ, ಮಾದ್ಯ ಎಲ್ಲಿ ಸತ್ನೋ ನೋಡ್ರೋ ಎಂದು ಚಡಪಡಿಸ್ತಿದ್ದ. ಕೆಲಸಕ್ಕೆ ಹೋದಾಗ ಹೊಸದಾಗಿ 3-4 ಹುಡುಗರು ಸೇರಿಸಿಕೊಂಡರು. ಮಾದೇವನಿಗೆ ಊಟಕ್ಕೆ ಸಮಯವಿರ್ತಿರಲಿಲ್ಲ. ಅವನಿಗೆ ದರಪ್ಪ ಒಂದಿಲ್ಲೊಂದು ಕೆಲಸ ಹೇಳುತ್ತಲೇ ಇರುತ್ತಿದ್ದ. ಸಾಯಂಕಾಲ ತಂಗುದಾಣಕ್ಕೆ ಹೋಗಿ ತನ್ನ ಮುದ್ದಿನ ನಾಯಿಯನ್ನು ಭೇಟಿಯಾಗದಿರುವುದಕ್ಕೆ ಮಾದೇವ ಕಳವಳಗೊಂಡಿದ್ದ. ಅವತ್ತು ಮಧ್ಯಾಹ್ನ 7-8 ಜನ ಮುನ್ಸಿಪಾಲಿಟಿ ಅಧಿಕಾರಿಗಳು ಊಟಕ್ಕೆ ಬಂದರು. ಮಾದೇವ ಎಲ್ಲರಿಗೂ ತಾಟ್ ಕೊಟ್ಟು ರೊಟ್ಟಿ, ಪಲ್ಯ, ಮೊಸರು ಹಾಕಿದ. ಅದರಲ್ಲೊಬ್ಬ ಸೂಟು ಬೂಟು ಹಾಕಿಕೊಂಡಿದ್ದ ಬೋಳು ತಲೆಯ ಅಧಿಕಾರಿ, ನೀ ಮಾದ ಅಲ್ಲೇನು ಅಂದ. ಮಾದೇವನಿಗೆ ತಕ್ಷಣ ಅವನನ್ನು ಗುರುತಿಸಲು ಆಗಲಿಲ್ಲ. ಮತ್ತೇನೋ ನೆನಪಿಸಿಕೊಂಡು, ನೀ ಸಣ್ಣವ ಇದ್ದಾಗ ನಮ್ಮ ಮನೆಗೆ TV ನೋಡ್ಲಿಕ್ಕೆ ಬರ್ತಿದ್ದೀಯಲ್ಲ ಎಂದ. ಮಾದೇವ ತಲೆ ಅಲ್ಲಾಡಿಸಿ ಎಂದಷ್ಟೇ ಹೇಳಿ ಅವನೊಡನೆ ಮಾತು ಮುಂದುವರಿಸಲು ಆಸಕ್ತಿ ತೋರಲಿಲ್ಲ. ಊರಿನ ಯಾವ ನೆನಪುಗಳು ತನಗೆ ಬೇಡವೆಂದು ಊರು ಬಿಟ್ಟು ಬಂದವನಿಗೆ ಬಾಲ್ಯದ ದಿನಗಳು ಕಣ್ಮುಂದೆ ತಂದ ಈ ಅಧಿಕಾರಿಯ ತಲೆ ಮೇಲೆ ಕೈಯಲ್ಲಿರುವ ಸೌಟಿನಿಂದ ಕುಟ್ಟುವಷ್ಟು ಸಿಟ್ಟು ಬಂದಿತು. ಸ್ವಲ್ಪ ಹೊತ್ತಿನಲ್ಲಿ ಆ ಅಧಿಕಾರಿಗೆ ತಾಟು ಹಾಗೆಯೇ ಇರಿಸಿ ಊಟ ಮಾಡದೆ ಗಲ್ಲ ಮೇಲೆ ಕೂತಿದ್ದ ದರಪ್ಪನ ಬಳಿ ಹೋಗಿ ಏನೋ ಪಿಸುಗುಟ್ಟಿ ಹೊರಟು ಹೋದ. ಸೆಡ್ನಲ್ಲಿ ಅಂಗಾತ ಮಲಗಿದ್ದ ಮಾದೇವನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಸಣ್ಣವನಿದ್ದಾಗ 10 ಮನೆಗಳಲ್ಲಿ TV ನೋಡಲು ಹೋಗಿರುವೆ. ಇವನನ್ನು ಎಲ್ಲಿಯೂ ನೋಡಿದ್ದು ನೆನಪಿಲ್ಲ. ಆ ಬೋಳು ತಲೆಯವ ಯಾರಿರಬಹುದು? ಊಟ ಮಾಡದೆ ಯಾಕೆ ಹೋದ? ತನ್ನ ಬಗ್ಗೆ ಕಾಕನ ಮುಂದೆ ಏನು ಚಾಡಿ ಹೇಳ್ದ? ಅಷ್ಟ ದಿಕ್ಕುಗಳಿಂದ 10 ಯೋಚನೆಗಳು ಅವನ ಮೇಲೆ ಆಕ್ರಮಣ ಮಾಡಿ ಮನಸ್ಸನ್ನು ಹಿಂಡಿ ಇಪ್ಪೆ ಮಾಡಿದವು. ಅವನಿಗೆ TV ಎಂದರೆ ನೆನಪಾಗುವುದು ಅದೊಂದೇ ಘಟನೆ. ಆಗವನು ಹೆಚ್ಚು ಕಡಿಮೆ 10-11 ವರ್ಷದ ಹುಡುಗನಿರಬಹುದು. ಕರೆಂಟ್ ಬಂದರೆ ಸಾಕು TV ಇರುವ ಮನೆಗಳಿಗೆ ಓಡಿ ಹೋಗಿ ಕೂತು ಬಿಡುತ್ತಿದ್ದ. ಅವತ್ತು ಕಿರಾಣಿ ಅಂಗಡಿ ಹನುಮಂತ ಸಾವುಕಾರರ ಮನೆಗೆ TV ನೋಡಲು ಹೋಗಿದ್ದ. ಎತ್ತರವಿದ್ದ ಹುಡುಗರು ಮುಂದೆ ಕೂತಿದ್ದರಿಂದ ಅವನಿಗೆ ಏನನ್ನೂ ಕಾಣ್ತಾ ಇರಲಿಲ್ಲ. ತುದಿಗಾಲು ಮಂಡಿ ಮೇಲೆ ಕೂತು ಸಾಕಾಗಿತ್ತು. TVಯಲ್ಲಿ ಜಾಹೀರಾತು ಬರುವುದೇ ತಡ. TV ಇರುವ ಬೇರೆಯವರ ಮನೆಗೆ ಹೋದರಾಯಿತೆಂದು ಎದ್ದು ಹೊರಗೆ ಓಡ್ದ. ಅಂಗಡಿಯಲ್ಲಿ ಕೂತಿದ್ದ ಹನುಮಂತ ಸಾವುಕಾರ ಸಂಶಯದಿಂದ, ನಿಂದ್ರೋ, ಯಾರು ಚಪ್ಪಲಿ ಹಾಕೊಂಡಿದಿ ಎಂದು ಮಾದೇವನನ್ನು ಹಿಡಿದು ಕೇಳ್ದ. ಮಾದೇವ ತನ್ನ ಕಾಲಲ್ಲಿಯ ಚಪ್ಪಲಿಯನ್ನು ಮತ್ತೊಮ್ಮೆ ನೋಡಿ ಅಂಜುತ್ತಾ, ನನ್ನವೇ ಅದಾವ್ರಿ ಎಂದ. ಸುಳ್ಳು ಹೇಳ್ತೀಯ ಮಗನ, ನೀನೇನು ಬರಿಗಾಲ್ನಲ್ಲಿ ಬಂದಿದ್ದಿ? ಕಳ್ತನ ಮಾಡ್ಲಿಕ್ಕೆ ಬರ್ತೀಯ ಅಂತ ಕಾಣ್ತದ. ನೀ ಇನ್ನೊಂದ್ಸಲ ನಮ್ಮ ಮನೆ ಹೊಸ್ಲು ತುಳಿದ್ರ ಅಂದ್ರೆ ಇಲ್ಲಿ ನೋಡು ಕಾಣ್ತದಲ್ಲ, ಈ ಹಗದಾಗೆ ಹಾಕಿ ಮುಚ್ಚಿಬಿಡ್ತೀನಿ ಎಂದು ಬೆನ್ನ ಮೇಲೆ ಕುಂಡೆ ಮೇಲೆ ರಪ್ ಹೊಡೆದು ಅವನ ಕಾಲಲ್ಲಿ ಚಪ್ಪಲಿ ಕಿತ್ತು ಕಳಿಸಿದ. ಅನಿರೀಕ್ಷಿತವಾಗಿ ನಡೆದ ಈ ಘಟನೆಯಿಂದ ವಿಚಲಿತಗೊಂಡಿದ್ದ ಮಾದೇವ ಒಂದೇ ಸಮನೆ ಅಳುತ್ತಿದ್ದ. ಈ ಸುದ್ದಿ ದುಂಡವಾಯಿ ತನಕ ಹೋಯಿತು. ಅವಳು ಬಂದು ಮನಸ್ಸಲ್ಲಿ ಸಾವುಕಾರನ ಮೇಲೆ ಸಿಟ್ಟಿದ್ದರೂ ಅಸಹಾಯಕತೆಯಿಂದ, ಸಾವುಕಾರ, ಮೊನ್ನೆ ರವಿವಾರ ಸಂತ್ಯಾಗ ಕೊಡ್ಸೇನ್ರಿ ಅಪ್ಪ ಎಂದಳು. ಹನುಮಂತ ಸಾವುಕಾರನಿಗೆ ತಾನು ದುಡುಕಿದೆನೆಂಬುದು ಅರಿವಾಯಿತು. ನಾಲಿಗೆ ಸವರುತ್ತಾ, ಇನ್ನೊಂದ್ಸಲ ಚಪ್ಪಲಿ ಹಾಡ್ಕೊಂಡು ಬರಬೇಡ ಹೋಗು ಎಂದು ಜಬ್ಬರಿಸಿದ. ದುಂಡವ್ವ ಚಪ್ಪಲಿ ಹಾಕೋ ಎಂದರೂ ಮಾದೇವ ಅವನು ತಿರುಗಿಯೂ ನೋಡಲಿಲ್ಲ. ಅವನ ಅಂಗಿ ಕಳಚಿ ಬೆನ್ನ ಮೇಲೆ ಮೂಡಿದ ಬಾಸುಂಡೆಗಳನ್ನು ನೋಡುತ್ತಾ, ಪರದೇಸಿ ಕೂಚಿಗೆ ಹ್ಯಾಂಗ್ ಹೊಡೆದ ನೋಡು, ಇವನಿಗೆ ಬರಲಿ ಅಂಟ್ಯಾನ್ ಮಗ ಎಂದು ಗೊಣಗುತ್ತಾ ಮಾದೇವನ ಕೈ ಹಿಡಿದು ದುಂಡವ್ವ ಮನೆ ಹಾದಿ ಹಿಡಿದಳು. ಆ ಘಟನೆ ನಂತರ ಮಾದೇವ ಒಂದೇ ಒಂದಿನವೂ ಚಪ್ಪಲಿ ಹಾಕಿರಲಿಲ್ಲ.
ಎಲ್ಲ ಕೆಲಸ ಮುಗಿಸಿ ಇನ್ನೇನು ಗಿರಾಕಿಗಳು ಊಟಕ್ಕೆ ಬರುವ ಒತ್ತಾಯಿತೆಂದು ಮಾದೇವ ಊಟ ನೀಡಲು ತಯಾರಿ ಮಾಡುತ್ತಿದ್ದ. ದರೆಪ್ಪ ಅವನನ್ನು ಕರೆದ. ಮಾದೇವ ಎದುರಿಗೆ ಹೋಗಿ ನಿಂತಾಗ ಅವನಿಗೆ ಮುಖ ಕೊಟ್ಟು ಮಾತನಾಡಲು ಆಗಲಿಲ್ಲ. ಯಾವುದೋ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಂತೆ ತೊಳಲಾಡುತ್ತಿದ್ದ. ಮಾದ್ಯ, ಜಲ್ದಿ APMCಗೆ ಹೋಗಿ ತರಕಾರಿ ತಗೊಂಡು ಬಾ ಎಂದ. ಆ ಮಾತಿಗೆ ಮಾದೇವ ಆಯಿತು ಎಂದವನಾದರೂ ಪ್ರತಿದಿನ ಸಾಯಂಕಾಲ APMCಗೆ ಹೋಗಿ ಬರುವುದು ಇದೆ. ದರೆಪ್ಪ ಕಾಕ ಇವತ್ತೇನೋ ಮಧ್ಯಾಹ್ನ ಕಳಿಸುತ್ತಿರುವುದನ್ನು ಕಂಡು ಅವನಿಗೆ ಅಜೀಬ ಅನ್ನಿಸ್ತು. ಕೈಯಲ್ಲಿ ಚೀಲ ಹಿಡಿದುಕೊಂಡು ಹೊರಟ. ಮರುದಿನವೂ ಮಧ್ಯಾಹ್ನ ಗಿರಾಕಿಗಳು ಬರುವ ವೇಳೆಗೆ ಏನಾದರೊಂದು ನೆಪ ಮಾಡಿ ದರೆಪ್ಪ ಮಾದೇವನನ್ನು ಹೊರಗೆ ಕಳಿಸಿ ಬಿಡುತ್ತಿದ್ದ. ಕಾಕ ಈ ನಡುವೆ ಯಾಕೋ ವಿಚಿತ್ರ ಆಡುತ್ತಿರುವುದು ಅವನ ಗಮನಕ್ಕೆ ಬಂದರೂ ದರೆಪ್ಪನ ಮೇಲಿನ ಕುರುಡು ಪ್ರೀತಿ ಮತ್ತು ಅಭಿಮಾನದ ಮುಂದೆ ಎಲ್ಲವೂ ನಗಣ್ಯವಾಗಿತ್ತು. ಅವತ್ತು ಕಾಲ್ ಮಾಡದ್ ಬರ್ತೀನಿ ಎಂದು ಹೇಳಿ ದರೆಪ್ಪ ಹೊರಗೆ ಹೋದ. ಹಾಗೆ ಹೇಳಿ ಹೋದನೇ ಅವನು ಬರುವ ತನಕ ಖಾನಾವಳಿಯ ಸಮಸ್ತ ಜವಾಬ್ದಾರಿಯನ್ನು ಮೈತುಂಬ ಕಣ್ಣಾಗಿ ಮಾದೇವನೇ ನೋಡಿಕೊಳ್ಳಬೇಕಾಗಿತ್ತು. ಸಣ್ಣ ಪುಟ್ಟ ವ್ಯತ್ಯಾಸವಾದರೂ ದರೆಪ್ಪ ಸಹಿಸಿಕೊಳ್ತಾ ಇರಲಿಲ್ಲ. ದರೆಪ್ಪ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ಮಣಿಕಂಠ ಏಕಾಏಕಿ ಖಾನಾವಳಿಯೊಳಗೆ ಬಂದು ಗಲ್ಲಾ ಒಳಗಿನ ಹಣವನ್ನೆಲ್ಲ ಕಿಸೆಯಲ್ಲಿ ತುಂಬಿಕೊಳ್ಳಲಾರಂಭಿಸಿದ. ಅದನ್ನು ನೋಡಿದ ಮಾದೇವ ಗಾಬರಿಯಿಂದ ಓಡಿ ಬಂದು, ಕಾಕ ಬೈತಾನ, ಇಡು ಹಣ ಎಂದ. ಅವನ ಕೈ ಹಿಡಿಯುವುದೇ ತಡ ಮಣಿಕಂಠ ಸಿಟ್ಟಿನಲ್ಲಿ, ಮಗನ, ನಮ್ಮ ಖಾನಾವಳಿಯಿಂದ ಒಳಗಿಂದ ರೊಕ್ಕ ನಾ ತಗೊಂಡ್ರೆ ನಿನ್ಗೇನು ಎಂದು ಅವನ ಕಪಾಳಕ್ಕೆ ಒಂದು ಏಟು ಕೊಟ್ಟ. ಅಷ್ಟೊತ್ತಿಗೆ ದರೆಪ್ಪ ಒಳಗೆ ಬಂದ. ಇನ್ನೇನು ಮಣಿಕಂಠನಿಗೆ ಕಾಕನಿಂದ ತಕ್ಕ ಶಾಸ್ತ್ರಿಯಾಗುವುದೆಂದು ಕಾದಿದ್ದ ಮಾದೇವನಿಗೆ ದರೆಪ್ಪನ ನಡೆ ಮತ್ತಷ್ಟು ನೋವುಂಟು ಮಾಡಿತ್ತು. ದರೆಪ್ಪ ತನಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಹೋಗಿ ಗಲ್ಲ ಮೇಲೆ ಕುಳಿತ. ಜಗಳ ಮತ್ತಷ್ಟು ವಿಕೋಪಕ್ಕೆ ಹೋಗುವುದು ಅವನಿಗೆ ಬೇಕಿರಲಿಲ್ಲ. ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗಬೇಡಿ ಎಂದು ಡಾಕ್ಟರ್ ನೀಡಿದ ಸಲಹೆಯನ್ನು ಅವನು ಗಂಭೀರವಾಗಿ ತೆಗೆದುಕೊಂಡಿದ್ದ. ಕೆಲಸಗಾರರೆಲ್ಲ ಪಾಪ ಎನ್ನುವಂತೆ ಮಾದೇವನನ್ನು ನೋಡುತ್ತಿದ್ದರು. ಮಾದೇವನಿಗೆ ಕೆಲಸ ಮುಂದುವರಿಸಲು ಮನಸ್ಸಾಗಲಿಲ್ಲ. ಹೆಜ್ಜೆಗಳು ಭಾರ ಎನಿಸುತ್ತಿದ್ದವು. ಕಣ್ಣಂಚಿನಲ್ಲಿ ನೀರು ಮನೆ ಮಾಡಿತ್ತು. ಮುಸುರಿಯಾಗಿದ್ದ ಕೈಯನ್ನು ತೊಳೆದುಕೊಳ್ಳದೆ ಸೀದಾ ಹೊರಗೆ ಬಂದ. ದರೆಪ್ಪನಿಗೆ ಆ ಕ್ಷಣ ಎಲ್ಲಿ ಹೋಗ್ತಾನ ಮಗ, ಬಂದೇ ಬರ್ತಾನ ಎಂದೆನಿಸಿದ್ರೂ ಸ್ವಲ್ಪ ಒತ್ತು ಬಿಟ್ಟು ಮಾದೇವನನ್ನು ಹುಡುಕಿ ಕರೆತರಲು ಕೆಲಸಗಾರರನ್ನು ಕಳಿಸಿದ. ಬಹಳ ಹೊತ್ತಾದರೂ ಮಾದೇವ ಬರಲಿಲ್ಲ. ದರೆಪ್ಪನ ಮುಖದಲ್ಲಿ ಚಿಂತೆಯ ಗೆರೆಗಳು ಮೂಡಿದವು. ದರೆಪ್ಪ ಕಾಕಾನೆ ಕೈ ಬಿಟ್ಟ ಮೇಲೆ ಇನ್ನಾರು ದಿಕ್ಕು, ಈ ಊರಿನ ಋಣ ಮುಗಿಯಲು ಬಂತೆಂದು ಮಾದೇವ ಮಾನಸಿಕನಾಗಿ ಸಿದ್ಧನಾದ. ಇನ್ನೊಂದ್ಸಲ ನಾಯಿಯನ್ನು ನೋಡಿ ಹೋದರಾಯ್ತೆಂದು ತಂಗುದಾಣದ ಕಡೆಗೆ ಹೆಜ್ಜೆ ಹಾಕ್ದ. ನಾಯಿ ಎಲ್ಲಿಯೂ ಕಾಣಲಿಲ್ಲ. ಅವನ ದುಃಖ ದುಪ್ಪಟ್ಟಾಯಿತು. ನಾಯಿಗೆ ಒಯ್ದಿದ್ದ ಬನ್ ಮತ್ತು ಬಿಸ್ಕತ್ತನ್ನು ಅಲ್ಲಿಯೇ ಕಟ್ಟೆ ಮೇಲೆ ಇರಿಸಿ ಕೂತ. ಅನಾಥ ಪ್ರಜ್ಞೆ ಕಾಡುತ್ತಿತ್ತು. ಖಾಲಿ ಆಕಾಶವನ್ನು ದಿಟ್ಟಿಸುತ್ತಿದ್ದ. ಇನ್ನೇನು ಎದ್ದು ಅನ್ನಿಸ್ತವನಿಗೆ ರಸ್ತೆ ತಿರುವಿನಲ್ಲಿ ಕಪ್ಪನೆಯ ನಾಯಿ ಮರಿಯೊಂದು ತನ್ನ ಮುಂಗಾಲನ್ನು ಎತ್ತಿ ಮುಖವನ್ನೇ ಒರೆಸಿಕೊಳ್ಳುತ್ತಿತ್ತು. ಕುತೂಹಲದಿಂದ ಹತ್ತಿರ ಹೋಗಿ ನೋಡಿದ. ಕಂಟಿ ಮರಿಯಲ್ಲಿ 5-6 ಪುಟ್ಟ ಪುಟ್ಟ ನಾಯಿ ಮರಿಗಳು ನಾ ಮುಂದು ತಾ ಮುಂದು ಎಂದು ಮುಗಿಬಿದ್ದು ದೊಡ್ಡ ನಾಯಿಯ ಮೊಲೆಹಾಲನ್ನು ಕುಡಿಯುತ್ತಿದ್ದವು. ಮಾದೇವನನ್ನು ಕಂಡದ್ದೇ ತಡ ದೊಡ್ಡ ನಾಯಿ ಬಾಲ ಅಳ್ಳಾಡಿಸುತ್ತಾ ಹೊರಗೆ ಬಂದು ಅವನ ಮೈ ಮೇಲೆ ಜಿಗಿದಾಡಿತು. ಮಾದೇವನಿಗೆ ತನ್ನ ಪುಟ್ಟ ಪ್ರಪಂಚ ಮತ್ತಷ್ಟು ವಿಸ್ತಾರವಾದ ಭಾವ ಮೂಡಿ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕಿತು. ಬನ್ ಮತ್ತು ಬಿಸ್ಕತ್ತುಗಳನ್ನು ತಿನ್ನಿಸುತ್ತಾ ಮರಿಗಳನ್ನು ಎತ್ತಿ ಮುದ್ದಾಡಿದ. ಮನಸ್ಸು ಹತೋಟಿಗೆ ಬಂದು ಊರು ಬಿಡುವ ಯೋಚನೆ ಮಂಜುಗಡ್ಡೆಯಂತೆ ಕರಗಿಬಿಟ್ಟಿತು. ಮರುದಿನ ಮತ್ತದೇ ಉರುಪಿನಲ್ಲಿ ಏನೂ ಆಗಿಲ್ಲವೆಂಬಂತೆ ಮಾದೇವ ಖಾನಾವಳಿಗೆ ಬಂದು ಕಸ ಗುಡಿಸಿ ಒತ್ತುಗಾಡಿಯಲ್ಲಿ ನೀರು ತಂದು ನಿತ್ಯದ ಕೆಲಸದಲ್ಲಿ ತೊಡಗಿಸಿಕೊಂಡ. ದರೆಪ್ಪ ಏನೊಂದೂ ಮಾತನಾಡಲಿಲ್ಲ. ಮಾದೇವ ಮರಳಿ ಬಂದಿರುವುದು ಅವನಿಗೆ ಆನೆ ಬಲ ಬಂದಂತಾಗಿತ್ತು. ಮಧ್ಯಾಹ್ನ ಆಗುವುದೇ ತಡ. ದರೆಪ್ಪ ಹೇಳುವುದಕ್ಕೂ ಮೊದಲೇ ಮಾದೇವ ಕೈಚೀಲ ತೆಗೆದುಕೊಂಡು ತರಕಾರಿ ತರಲು APMCಗೆ ಹೊರಡು ತಯಾರಾಗಿ ನಿಂತ. ದರೆಪ್ಪ ಹೇಳಲೋ ಬೇಡವೋ ಎಂಬಂತೆ, ಬೇಡ ನೀ ಹೋಗ್ಬೇಡ, ಊಟ ನೀಡು ಎಂದ ಮಾದೇವ. ಇಲ್ಲ ಕಾಕ, ಹೋಗಿ ಬರ್ತೀನಿ ಜಲ್ದಿ ಎಂದು ಅವಸರದಲ್ಲಿ ಹೋಗಿ ಬಂದ. ದೀಪಾವಳಿ ಹಬ್ಬ ಸಮೀಪಿಸಿತು. ಎಲ್ಲ ಅಂಗಡಿ ಮುಂಗಟ್ಟುಗಳು ಶೃಂಗಾರಗೊಂಡಿದ್ದವು. ಲಿಂಗಾಯತ ಖಾನಾವಳಿ ಲೈಟ್ ಬೆಳಕಿನಲ್ಲಿ ತಳತಳ ಹೊಳೆಯುತ್ತಿತ್ತು. ದರೆಪ್ಪ ಎಲ್ಲ ಕೆಲಸಗಾರರಿಗೆ ಸಂಬಳ ನೀಡಿ ಎಲ್ಲರಿಗೂ ಒಂದೇ ತೆರನಾದ ಹೊಸ ಬಟ್ಟೆ ಕೊಡಿಸಿ ಇನ್ಮುಂದೆ ಎಲ್ಲರೂ ಒಂದೇ ಬಟ್ಟೆ ಹಾಕಿಕೊಂಡು ಕೆಲಸ ಮಾಡಬೇಕೆಂದು ಹೇಳಿದ. ಅವತ್ತು ಮಾದೇವನ ಕಾಲಲ್ಲಿ ಚಪ್ಪಲಿ ಹಾಕಿಕೊಂಡಿದ್ದ. ಅದನ್ನು ನೋಡಿದ ಮಾಧ್ಯಾಹ್ನ ದೀಪಾವಳಿ ಜೋರದ ಎಂದು ಎಲ್ಲರೂ ತಮಾಷೆ ಮಾಡಿ ನಗುತ್ತಿದ್ದರು. ಚಪ್ಪಲಿ ಹಾಕಿಕೊಂಡು ಪ್ರತಿ ಹೆಜ್ಜೆ ಇರಿಸಿದಾಗೊಮ್ಮೆ ಅವನ ಮುಖದಲ್ಲಿ ಕಿರುನಗೆ ಒಮ್ಮುತ್ತಿತ್ತು. ಅದೇ ಖುಷಿಯಲ್ಲಿ ತಂಗುದಾಣಕ್ಕೆ ಹೋಗಿ ನಾಯಿ ಮತ್ತು ಅದರ ಮರಿಗಳನ್ನು ಮುದ್ದಾಡಿ ಬಂದ. ಅವನ ಜೀವನದಲ್ಲಿ ಮೊದಲ ಬಾರಿಗೆ ದೀಪಾವಳಿ ಹಬ್ಬ ಸಡಗರದಲ್ಲಿ ಕೂಡಿತ್ತು. ಮರುದಿನ ಮಧ್ಯಾಹ್ನ ಎಂದಿನಂತೆ ಜಲ್ದಿಯೇ ಮುನ್ಸಿಪಾಲಿಟಿ ಅಧಿಕಾರಿಗಳು ಊಟಕ್ಕೆ ಬಂದರು. ಅದರಲ್ಲಿ ಹಿಂದೊಮ್ಮೆ ಬಂದು ಊಟ ಮಾಡದೆ ದರೆಪ್ಪನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿ ಹೋಗಿದ್ದ ಬೋಳು ತಲೆಯ ಆ ಅಧಿಕಾರಿ ಇದ್ದ.
ಮಾದೇವನನ್ನು ನೋಡುತ್ತಲೇ ಮುಖ ಸಿಂಡರಿಸಿಕೊಂಡು ಗಲ್ಲ ಮೇಲೆ ಕೂತಿದ್ದ ದರಪ್ಪನ ಬಳಿ ಹೋಗಿ, ನಾ ನಿಮ್ಗೆ ಏನು ಹೇಳಿದೀನ್ರಿ, ನಾವು ನಿಮ್ಮ ಖಾನಾವಳಿಗೆ ಬರೋಮೋ ಬೇಡ ಹೇಳ್ರಿ ಎಂದ. ದರಪ್ಪ ಅಧಿಕಾರಿಯೊನ್ನೊಮ್ಮೆ ಮತ್ತು ತನ್ನ ಪಾಡಿಗೆ ಹೆಗಲ ಮೇಲೆ ಟೌಲು ಹಾಕಿಕೊಂಡು ಕೆಲಸ ಮಾಡುತ್ತಿದ್ದ ಮಾದೇವನ ಕಡೆಗೊಮ್ಮೆ ನೋಡಿದ. ಮಾದೇವನ ನಿಷ್ಕಲ್ಮಶ ಮನಸ್ಸು, ಮುಖದಲ್ಲಿನ ಮುಗ್ಧತೆ, ಯಾವುದೇ ಕೃತಕತೆ ಇಲ್ಲದ ಅವನ ನಡೆ ಎಲ್ಲವೂ ಕಣ್ಮುಂದೆ ಬಂದವು. ಎದ್ದು ನಿಂತು ಮಂಜು ಮಂಜಾಗಿ ಕಾಣುತ್ತಿದ್ದ ತನ್ನ ಚಸ್ಮ ಒರೆಸಿಕೊಳ್ಳುತ್ತಾ, ಮೊದಲು ಹೊರಗೆ ನಡಿ ಹೋಗೋ ಮಾರಯ್ಯ, ನಿನ್ನ ಕೈ ಮುಗಿತೀನಿ, ನಮ್ಮ ನೆಮ್ಮದಿ ಕೆಡ್ಸ್ಲಕ್ಕ ಯಾಕೆ ಬರ್ತೀರಿ, ನಿಮ್ಮಂಥವ್ರು ನಮ್ಮ ಖಾನಾವಳಿಗೆ ಬರೋದೇ ಬೇಡ, ಹೋಗು ಮೊದಲು ಎಂದು ಚೀರಾಡಿದ. ಧ್ವನಿ ವಿಕಾರ ರೂಪ ಪಡೆಯುತ್ತಿತ್ತು. ಇದಾವನುದನ್ನು ನಿರೀಕ್ಷಿಸಿದ ಆ ಅಧಿಕಾರಿ ಮುಖ ಒಮ್ಮೆಲೆ ಕಪ್ಪಿಟ್ಟಿತು. ಈ ಪ್ರಹಸನ ಖಾನಾವಳಿಯಲ್ಲಿದ್ದವರನ್ನು ಗಾಬರಿಗೆ ತರಿಸಿತು. ಊಟ ಮಾಡುವುದನ್ನು ಬಿಟ್ಟು ಎಲ್ಲರೂ ತಿರುಗಿ ಅವನನ್ನೇ ನೋಡುತ್ತಿದ್ದರು. ಆ ಅಧಿಕಾರಿಗೆ ಎಲ್ಲರೆದುರು ಕಜೀಲಾಯಿತು. ತನ್ನ ಬೋಳು ತಲೆಯ ಮೇಲೆ ಕೈ ಆಡಿಸಿಕೊಳ್ಳುತ್ತಾ ತನಗೆ ಮಾತ್ರ ಕೇಳಿಸುವಂತೆ ಗೊಣಗುತ್ತಾ ಹೊರಗೆ ಹೋದ. ನಂತರದಲ್ಲಿ ಖಾನಾವಳಿಯ ವಾತಾವರಣ ತಿಳಿಯಾಯಿತು. ಮಾದೇವ ಎಂದಿನಂತೆ ತರಕಾರಿ ತರಲು APMCಗೆ ಕೈಯಲ್ಲಿ ಚೀಲ ಹಿಡಿದುಕೊಂಡು ಬರಬರನೆ ಕೈ ಬೀಸುತ್ತಾ ಹೊರಟ. ಗಲ್ಲ ಮೇಲೆ ಕೂತಿದ್ದ ದರೆಪ್ಪ ಎದ್ದು ಹೊರಗೆ ಬಂದು ಜೋರಾಗಿ ಮಾದೇವಾ ಎಂದು ಕರೆದ. ಯಾವಾಗಲೂ ಮಾದ್ಯ ಎನ್ನುತ್ತಿದ್ದ ದರೆಪ್ಪ ಕಾಕ ಇಂದು ಮಾದೇವ ಎಂದಿದ್ದು ಅವನಿಗೆ ತಕ್ಷಣಕ್ಕೆ ನಂಬಲಾಗಲಿಲ್ಲ. ಅನುಮಾನದಲ್ಲಿಯೇ ನಗುತ್ತಾ ತಿರುಗಿ ನೋಡಿದ. ದರೆಪ್ಪ ಸುಮ್ಮನೆ ನೋಡುತ್ತಿದ್ದ. ಅವನ ನೋಟದಲ್ಲಿ ಮಾತಿಗೆ ಮೀರಿದ ಅರ್ಥಗಳು ಧ್ವನಿಸುತ್ತಿದ್ದವು. ಧನ್ಯವಾದಗಳು. ಲಿಂಗಾಯತರ ಖಾನಾವಳಿ ಈ ಕತೆ ಜಾತಿ ತಾರತಮ್ಯದ ಸೂಕ್ಷ್ಮವನ್ನು ಎಲ್ಲಿಯೂ ಕೂಡ ವಾಚ್ಯ ಮಾಡದೆ, ಎಲ್ಲಿಯೂ ಘೋಷಿಸಿಕೊಳ್ಳದೆ, ಯಾವುದೇ ಸಿದ್ಧವಾದ ಪ್ರತಿಪಾದನೆಯನ್ನು ಮಾಡದೆ, ಅತ್ಯಂತ ಮಾನವೀಯತೆಯೇ ಪ್ರಮುಖವಾದದ್ದು ಅನ್ನುವಂತಹ ಸೂಕ್ಷ್ಮವನ್ನು ಹೇಳುತ್ತಾ, ಬದುಕಿನ ಅನುಭವಗಳ ಗತಿಗಳನ್ನು ತಿಳಿಸ್ಕೊಳ್ಳುತ್ತಾ, ಗ್ರಾಮೀಣ ಬದುಕಿನ ಗ್ರಾಮೀಣ ಜಗತ್ತಿನಲ್ಲಿ ಬರುವ ಜಾತಿ ಕ್ರೌರ್ಯ, ಬಡತನ, ತಬ್ಬಲಿತನಗಳನ್ನೇ ಇಲ್ಲಿ ವ್ಯಕ್ತಪಡಿಸ್ತಾ, ಇಲ್ಲಿ ಬರುವ ಕಥಾನಾಯಕ ಮಾದೇವ ಹುಚ್ಚನಾಗಿಯೂ ಕಳ್ಳನಾಗಿಯೂ ಕಂಡು ನಿರ್ಗತಿಕನಾಗಿದ್ದ ಈತ ಹಸಿವಿನ ಕಾರಣಕ್ಕಾಗಿ ತನ್ನ ಬದುಕನ್ನು ಹುಡುಕೊಂಡು ನಗರವನ್ನು ಪ್ರದೇಶಿಸುವ ಈ ಪಾತ್ರ ತನ್ನ ವ್ಯಕ್ತಿತ್ವದ ಕಾರಣಕ್ಕಾಗಿ, ತನ್ನ ಗುಣದ ಕಾರಣಕ್ಕಾಗಿ ನಮ್ಮನ್ನು ಕಾಡುವ ಪಾತ್ರವಾಗ್ತದೆ. ತನ್ನ ಅಸ್ಮಿತೆಗಾಗಿ ಹುಡುಕಾಡುವ ನವನಗರದ ಪ್ರದೇಶದ ಮುಖೇನ ದರೆಪ್ಪ ಕಾಕನ ಸಂಪರ್ಕಕ್ಕೆ ಬಂದ ಈತ ತನ್ನ ಮುಗ್ಧತೆ, ಪ್ರಾಮಾಣಿಕತೆ, ಶ್ರಮದ ಮೂಲಕ ತನ್ನ ತನವನ್ನು ಕಾಯ್ದುಕೊಳ್ಳುತ್ತಾ, ತನ್ನ ತನವನ್ನು ಸ್ಥಾಪಿಸಿಕೊಳ್ಳುತ್ತಾ, ಎಲ್ಲಿಯೂ ಕೂಡ ಜಾತಿ ಅನ್ನುವಂಥ ಸುಳಿಯೊಳಗೆ, ಜಾತಿ ಎಂಬ ಕಾರಣಕ್ಕೆ ಸಿಲುಕುವ ಈ ಪ್ರಪಂಚದೊಳಗೆ ಅದರಿಂದ ಹೊರಬರಲು ಲಿಂಗಾಯತರ ಖಾನಾವಳಿಯ ಮಾಲೀಕ ದರೆಪ್ಪ ಕಾಕನಂತಹ ಮಾಗಿದ ಮನಸ್ಸಿನ ಆ ಜಾತಿ ಪ್ರಜ್ಞೆಯ ಅಸಹಜ ಒಂದು ಗುಣದ ಮೂಲಕ ಒಂದು ಕ್ಷಣಕ್ಕೆ ತನ್ನ ದೀಪಾವಳಿಯನ್ನು ಆಚರಿಸಿಕೊಂಡ ಅನ್ನುವಂಥ ಆ ಸೂಚನೆ ಈ ಕಥೆಯಲ್ಲಿ ಒಂದು ಹರ್ಷವನ್ನು ಉಂಟು ಮಾಡುತ್ತದೆ. ಒಟ್ಟಾರೆ ಈ ಕಥೆಯ ಓದು ಮನುಷ್ಯ ಸಂಬಂಧದಲ್ಲಿ ಕಾಣುವ ಜಾತಿ ಪ್ರೀತಿಗಳೇ ಕೊರತೆಗಳಾಗುವ ಮಾದೇವನಿಗೆ ತಾನು ಪ್ರೀತಿಸುವ ಜೊತೆಯಾಗುವ ಆ ನಾಯಿ ಮತ್ತು ಅದರ ಮರಿಯ ಮೂಲಕ ಮತ್ತೆ ಆ ಪ್ರೀತಿಯನ್ನು ಕಂಡುಕೊಳ್ಳುವುದನ್ನು ನೋಡಬಹುದು. ಅಂದರೆ ಅನಾರೋಗ್ಯ ಪೀಡಿತವಾದ ಈ ಸಮಾಜದ ಈ ಸ್ಥಿತಿಯನ್ನು ನಾವಿಲ್ಲಿ ಕಂಡರೂ ಕೂಡ ಹಲವಾರು ಪ್ರಶ್ನೆಗಳನ್ನು ನಮಗಿಲ್ಲಿ ಹುಟ್ಟಿಸಿದ್ರೂ ಸಹ, ಶತಮಾನಗಳಿಂದ ಈ ಜಾತಿ ಎನ್ನುವ ಈ ಪ್ರಶ್ನೆ ಮತ್ತೆ ಮತ್ತೆ ನಮಗೆ ಎದುರಾದರೂ ಸಹ, ಕಥೆಯಲ್ಲಿ ದರೆಪ್ಪ ಕಾಕನಂತಹ ಗಟ್ಟಿಯ ಪ್ರಜ್ಞಾವಂತರ ಮೂಲಕ ಅದಕ್ಕೊಂದು ಉತ್ತರವಾಗಿಸುವ ಒಂದು ಪ್ರಯತ್ನ ಈ ಕಥೆ ಒಳಗೆ ಕಾಣುತ್ತದೆ. ಅದರೆಲ್ಲದರಾಚೆಗೆ ಮಾದೇವನಂತಹ ಒಂದು ವ್ಯಕ್ತಿತ್ವ, ಆ ಆಯಿ ಹೇಳಿಕೊಟ್ಟಂಥ ಮಾತುಗಳು, ಇವೆಲ್ಲವೂ ಕೂಡ ಈ ಕಥೆಯಲ್ಲಿ ನಮಗೆ ಗಮನೀಯವಾದಂಥ ಅಂಶಗಳಾಗ್ತವೆ ಅನ್ನುವಂಥದ್ದನ್ನು ಕಾಣಬಹುದು. ಧನ್ಯವಾದಗಳು.